ಇವು ಪ್ರಥಮ ವರ್ಷದ ಕೊನೆಯ ಘಟ್ಟದಲ್ಲಿದೆ. ಈಗ ಇನ್ನೇನು ಮುಂದಿನ ತಿಂಗಳಲ್ಲಿ ನಿಮಗೆ ವಾರ್ಷಿಕ ಪರೀಕ್ಷೆಯು ಕೂಡ ಪ್ರಾರಂಭ ಆಗುತ್ತೆ. ಅದಕ್ಕಿಂತಲೂ ಪೂರ್ವದಲ್ಲಿ ಪ್ರಶ್ನೆ ಪತ್ರಿಕೆ ನಿಮಗೆ ಯಾವ ರೀತಿ ಇರುತ್ತೆ, ವಾರ್ಷಿಕ ಪರೀಕ್ಷೆಯಲ್ಲಿ ಎಂಬುದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಹಾಗಾದಲ್ಲಿ ನಿಮಗೆ ಪರೀಕ್ಷೆ ಅಂದ ತಕ್ಷಣನೇ ಇಲ್ಲಿ ಕೆಲವರಿಗೆ ಗೊಂದಲಗಳು ಪ್ರಾರಂಭವಾಗುತ್ತವೆ. ಆ ಗೊಂದಲಗಳನ್ನು ಬಿಟ್ಟು ಹಾಕಿ, ಭಯ ಇದ್ದರೆ ಆ ಭಯನೂ ಕೂಡ ಬಿಟ್ಟು ಹಾಕಿ. ಫಸ್ಟ್ ನೀವು ಎಕ್ಸಾಮಿಗೆ ಬಂದ ಮೇಲೆ ರೂಮ್ ಒಳಗೆ ಬರ್ತೀರ. ಬಂದ ನಂತರದಲ್ಲಿ ನಿಮಗೆ ಏನು ಗಾಬರಿ ಇರುತ್ತೋ ಆ ಗಾಬರಿಯಿಂದ ಹೊರಗೋದು ತಾಳ್ಮೆಯಿಂದ ಕೂತ್ಕೊಳ್ಳಿ. ಆ ಕೂತ್ಕೊಂಡ ನಂತರದಲ್ಲಿ ನಿಮ್ಮ ಬೆಂಚ್ನಲ್ಲಿರೋ ರಿಜಿಸ್ಟರ್ ನಂಬರನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಆರ್ ಟಿಕೆಟಲ್ಲಿರೋ ರಿಜಿಸ್ಟರ್ ನಂಬರನ್ನು ನೋಡ್ಕೊಳ್ಳಿ. ಹಾಗೆ ಸುತ್ತ ನಿಮ್ಮ ಜಾಗನೆಲ್ಲ ನೋಡ್ಕೊಳ್ಳಿ, ಯಾವ ಚೀಟಿ ಸ್ಟಾರ್ಟ್ ಇದೆ. ಹಾಗೆ ಇದಾದ ನಂತರದಲ್ಲಿ ನಿಮಗೆ ಎಷ್ಟು ಗಂಟೆ ಎಕ್ಸಾಮ್ ಇರುತ್ತೆ? ಟೋಟಲ್ 3 ಗಂಟೆಗಳ ಎಕ್ಸಾಮ್ ಪರೀಕ್ಷೆ ಇರುತ್ತೆ. ಈ 3 ಗಂಟೆಗಳ ಪರೀಕ್ಷೆಯಲ್ಲಿ ನೀವು ಎಷ್ಟು ಅಂಕಕ್ಕೆ ಉತ್ತರವನ್ನು ಬರೀಬೇಕಾಗುತ್ತೆ? 80 ಅಂಕಗಳು ಅಂತ ಹೇಳಿ ನಾವು ಕರೀತೀವಿ. ಈ 80 ಅಂಕಗಳಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆ ಸಿದ್ಧವಾಗಿ ಬಂದಿರುತ್ತೆ. ಜಿಲ್ಲಾ ಮಟ್ಟದಿಂದಲೇ ಏನು ಮಾಡ್ತಾರೆ? ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಕಳಿಸ್ತಾರೆ. ಹಾಗಾಗಿ ಇಲ್ಲಿ 10 ಗಂಟೆಗೆ ಬಂದ ತಕ್ಷಣವೇ ಎಲ್ಲ ಆಗುತ್ತೆ. ಎಲ್ಲ ನಂತರದಲ್ಲಿ ನಿಮಗೆ ಒಳಗೆ ಬರ್ತೀರಾ. ಒಳಗೆ ಬಂದ ನಂತರದಲ್ಲಿ ಬರ್ತಾರೆ, ಬಂದು ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾರೆ. ಇಲ್ಲಿ ಗಾಬರಿ ಆಗಕ್ಕೆ ಹೋಗಬೇಡಿ, ಆತುರ ಮಾಡ್ಕೋಬೇಡಿ, ಸಮಾಧಾನವಾಗಿ ತಾಳ್ಮೆಯಿಂದ ಇದ್ದು ಕ್ವಶನ್ ಪೇಪರ್ ಇಸ್ಕೊಂಡು ಫಸ್ಟು ಓದ್ಕೊಳ್ಳೋಕ್ಕೆ ಟೈಮ್ ಇರುತ್ತೆ. ಆನ್ಸರ್ ಪೇಪರ್ ಕೊಡೋದು, ಕ್ವಶನ್ ಪೇಪರ್ ಜೊತೆಗೆ ಆನ್ಸರ್ ಪೇಪರ್ ಅದು ಕೊಡೋದಿಲ್ಲ. ನಿಮಗೆ ಸಮಯವೇ ಇರುತ್ತೆ. ಆ ಸಮಯದಲ್ಲಿ ಅಕ್ಕಪಕ್ಕ ಹಿಂದೆ ಮುಂದೆ ನೀವು ಮಾತಾಡಕ್ಕೆ ಹೋಗಬೇಡಿ. ಅದರ ಬದಲಾಗಿ ನಿಮಗೆ ನೀಡಿದಂತಹ ಪ್ರಶ್ನೆ ಪತ್ರಿಕೆ, ಈ ಪ್ರಶ್ನೆ ಪತ್ರಿಕೆ ಇರುತ್ತೆ, ಈ ಪ್ರಶ್ನೆ ಪತ್ರಿಕೆ ನಿಮ್ಮ ಕೈಯಲ್ಲಿರುತ್ತೆ. ಇದನ್ನು ನೀಟಾಗಿ ಓದಿ. ಏನಕ್ಕೆ ಇಲ್ಲಿ ನಿಮಗೆ 15 ನಿಮಿಷ ಟೈಮ್ ಇರುತ್ತೆ. ಆ 15 ನಿಮಿಷದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನೀಟಾಗಿ ಓದೋದ್ರ ಕಡೆ ಗಮನ ಕೊಡಿ. ಓದುವಂತಹ ಸಮಯದಲ್ಲಿ ಇಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ಗಳಿಗೂ ಕೂಡ ಅದರದೇ ಆದಂತಹ ಪ್ಯಾಟ್ರನ್ ಇದೆ, ಅದರದೇ ಆದಂತಹ ಒಂದು ಮಾದರಿ ಇರುತ್ತೆ. ಆ ಮಾದರಿಯ ಅನ್ವಯವಾಗಿಯೇ ಪ್ರಶ್ನೆ ಪತ್ರಿಕೆ ಸಿದ್ಧವಾಗುತ್ತೆ. ಆದರೆ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇಲ್ಲಿ ಅನೇಕ ಆಬ್ಜೆಕ್ಟಿವ್ ಕ್ವಶನ್ಗಳು ಅಂತ ಹೇಳಿ ನಾವು ಹೇಳ್ತೇವೆ. 1 ಅಂಕದ ಪ್ರಶ್ನೆಗಳನ್ನೇ ನಾವು ಹೆಚ್ಚಾಗಿ ಇಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಕ್ವಶನ್ ಪೇಪರ್ ಕೈ ಕೊಡೋದು ಫಸ್ಟ್ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಏನಿರುತ್ತಪ್ಪ ಅಂದರೆ ವಿಷಯ ಸಂಕೇತ, ಪ್ರಥಮ ವಾರ್ಷಿಕ ಪರೀಕ್ಷೆ, ಅದೇನೆಲ್ಲ ವಿಷಯಗಳು ಅದರಲ್ಲಿರುತ್ತೆ. ಹಾಗೆ ನಿಮಗೆ ಕೊಟ್ಟಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಎಷ್ಟು ಪ್ರಶ್ನೆಗಳಿಗೆ ಆ ಕ್ವಶನ್ ಪೇಪರ್ ಪ್ರಶ್ನೆ ಪತ್ರಿಕೆ ಸಿದ್ಧವಾಗಿದೆ ಅನ್ನೋದನ್ನು ಕೂಡ ಅವರು ಕೊಟ್ಟಿರ್ತಾರೆ. ಒಟ್ಟು ನಿಮಗೆ ಬರುವಂತಹ ಪ್ರಶ್ನೆಗಳ ಸಂಖ್ಯೆ ಎಷ್ಟು? 39 ಪ್ರಶ್ನೆಗಳು. ಈ 39 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ಅದರಲ್ಲಿ ಕೆಲವು ಪ್ರಶ್ನೆಗಳಿಗೆ ಎರಡು ಚಾಯ್ಸ್ ಅಂತ ನಾವು ಆಯ್ಕೆ ಮಾಡಿ ಬರೆಯುವಂತಹ ಪ್ರಶ್ನೆಗಳಿರ್ತವೆ. ಅಂತಹ ವಿಭಾಗಗಳನ್ನು ಕೂಡ ನಾವು ಇತಿಹಾಸದಲ್ಲಿ ನೋಡ್ತೀವಿ. ಹಾಗೆ ಈ 39 ಪ್ರಶ್ನೆಗಳ ಅಂತ ಆದ ನಂತರದಲ್ಲಿ ನಿಮಗೆ ಇಲ್ಲಿ ಮುಖ್ಯವಾಗಿ ಒಂದು ಸೂಚನೆ ಎನ್ನುವಂತಹ ವಿಭಾಗವನ್ನು ಮೇಲೆ ಕೊಟ್ಟಿರ್ತಾರೆ. ಏನನ್ನು ಕೊಟ್ಟಿರ್ತಾರೆ? ಸೂಚನೆಗಳು ಅಂತ ಹೇಳ್ತಾರೆ. ಅದು ನಿಮಗೆ ಆ ಬೋರ್ಡಿಂದ ಆ ಒಂದು ವಿಶೇಷವಾಗಿ ಗೊತ್ತಾಗಲಿ ಅನ್ನೋದಕ್ಕೋಸ್ಕರವಾಗಿ ಅದು ಓದ್ಕೊಳ್ಳಿ. ಆ ಕ್ವಶನ್ ಪೇಪರ್ ಅಲ್ಲಿ ಹೇಗೆ ಈ ಉತ್ತರವನ್ನು, ಆನ್ಸರ್ ಪೇಪರ್ ಅಲ್ಲಿ ಹೇಗೆ ಉತ್ತರವನ್ನು ಬರೀಬೇಕು ಎನ್ನುವುದರ ಬಗ್ಗೆ ಮಾಹಿತಿಯನ್ನು ನೀಡುವುದಕ್ಕೋಸ್ಕರವಾಗಿ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ನಿಮಗೆ ಬಹುಮುಖ್ಯವಾಗಿ 4 ಸೂಚನೆಗಳನ್ನು ನೀಡಿರ್ತಾರೆ. ಎಷ್ಟು ಸೂಚನೆಗಳಿದ್ದಾವೆ? 4 ಸೂಚನೆಗಳಿದ್ದಾವೆ. ಅದರಲ್ಲಿ ಒಂದೇ ಸೂಚನೆ ಏನು ಹೇಳುತ್ತೆ? ಮೊದಲನೇ ಸೂಚನೆ ಏನು ಹೇಳುತ್ತಪ್ಪ ಅಂದ್ರೆ ಇಲ್ಲಿ ನೋಡಿ, ಪ್ರಶ್ನೆಗಳ ಕ್ರಮ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸುವುದು. ಒಂದನೇದೇನು ಹೇಳುತ್ತೆ? ಇಲ್ಲಿ ನೋಡಿ, ಒಂದನೇದೇನು ಹೇಳುತ್ತೆ? ಪ್ರಶ್ನೆಗಳ ಕ್ರಮ ಸಂಖ್ಯೆ ಅಂತ ಹೇಳಿ ನಾವು ಕರೀತೀವಿ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಭಾಗ ಎ ಅಂತ ಹೇಳಿರುತ್ತೆ.
ಪ್ರಶ್ನೆ ಪತ್ರಿಕೆಯಲ್ಲಿ ಭಾಗ ಎ ಅಂತ ಇರುತ್ತೆ. ಈ ಎ ಭಾಗದಲ್ಲಿ ಫಸ್ಟ್ ಮೇನ್ ಕ್ವಶನ್ ಅಂತ ಹೇಳಿ ಏನಾಗಬೇಕು, ಭಾಗ ಎ ಅಂತ ಬರೀತೀರಾ. ಅದಾದ ನಂತರದಲ್ಲಿ ಫಸ್ಟ್ ಮೇನ್ ಕ್ವಶನ್ ಇಲ್ಲಿಂದ ಪ್ರಾರಂಭವಾಗುತ್ತೆ. ಇದರಲ್ಲಿ ಮೇನ್ ಕ್ವಶನ್ ಅಲ್ಲಿ ಇಲ್ಲಿ ಪ್ರಶ್ನೆಗಳ ಕ್ರಮ ಸಂಖ್ಯೆ 1 2 3 4 5 ಇವುಗಳನ್ನು ಏನಂತೇವೆ, ಪ್ರಶ್ನೆ ಅಂದ್ರೆ ಪ್ರಶ್ನೆಗಳ ಕ್ರಮ ಸಂಖ್ಯೆ ಅಂತ ಹೇಳಿ ನಾವು ಕರಿತೀವಿ. ಈ ಪ್ರಶ್ನೆಗಳ ಕ್ರಮ ಸಂಖ್ಯೆ ಮಾರ್ಜಿನ್ ನಾವು ಗಮನಿಸಬೇಕಾಗಿದೆ. ಈ ತರ ಇರುತ್ತೆ ನಿಮ್ಮ ಪೇಪರ್ ಮಾರ್ಜಿನ್ ಇರುತ್ತಲ್ವಾ, ಇರುತ್ತಾ? ಈ ತರ ಪೇಪರ್ ಇರುತ್ತೆ, ಇಲ್ಲಿ ಗೆರೆಗಳು ಇರುತ್ತವೆ, ಈ ತರ ಮಾರ್ಜಿನ್ ಇರುತ್ತೆ. ಈ ಮಾರ್ಜಿನ್ ಒಳಗೆ ಫಸ್ಟ್ ಮೇನ್ ಕ್ವಶನ್ ಅಂತ ಹಾಕಬೇಕು. ಇಲ್ಲಿ ಏನ್ ಬರ್ತದೆ ಅದಾಗಲ್ಲ ನಾನು ಹೇಳ್ತೀನಿ ನಿಮಗೆ. ಅದಾದ ನಂತರದಲ್ಲಿ ಪ್ರಶ್ನೆ ಪತ್ರಿಕೆಗಳ ಸಂಖ್ಯೆ 1 2 3 4 ಸೀರೆಲ್ಲ ನೀಟಾಗಿ ಹಾಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ಮೇಜರ್ ಆಗಿ ತಪ್ಪು ಮಾಡ್ತಿರೋದು ಅದೇ, ಎಲ್ಲೋ ಮೇನ್ ಕ್ವಶನ್ ನಂಬರ್ ಎಲ್ಲ ಇರುತ್ತೆ, ಕ್ವಶನ್ ನಂಬರ್ಗಳು ಎಲ್ಲ ಇರುತ್ತೆ, 1 ಅಂತ ಹಾಕಿರ್ತೀರಾ, ಯಾವುದೋ ಇನ್ನೊಂದು ಪ್ರಶ್ನೆ ಉತ್ತರ ಬರ್ತಿರ್ತೀರಾ, ಅದು ಮಾಡಕ್ ಹೋಗ್ಬೇಡಿ. ಏನ್ ಮಾಡ್ಬೇಕು, ಒಂದನೇ ಪ್ರಶ್ನೆ ಏನಿರುತ್ತೋ ಆ ಪ್ರಶ್ನೆಗೆ ಅದೇ ಉತ್ತರವನ್ನು ಅಲ್ಲಿ ಬರೀಬೇಕಾಗುತ್ತೆ. ಇದು ಒಂದನೇ ಬಹುಮುಖ್ಯವಾಗಿ ಸೂಚನೆ. ಇನ್ನು ಎರಡನೇ ಸೂಚನೆ ಏನಪ್ಪಾ ಅಂದ್ರೆ ಪ್ರಶ್ನೆಯ ಸೂಚನೆಗಳಿಗೆ ಅನ್ವಯವಾಗಿ ಉತ್ತರಿಸು. ನಾನು ಹೇಳಿದ್ದೀನಿ ಫಸ್ಟ್ ಮೇನ್ ಕ್ವಶನ್ ಏನಾಗಿರುತ್ತೆ ಅದು ಹೆಡ್ಲೈನ್ ನಾವು ಹೇಳ್ತೀವಿ. ಅಂದ್ರೆ ಏನಿದೆ, ಪ್ರಶ್ನೆಯ ಸೂಚನೆಗಳಿಗೆ ಅನ್ವಯವಾಗಿ ಉತ್ತರಿಸು. ಒಂದನೇ ಮೇನ್ ಕ್ವಶನ್ ಏನಾಗಿರುತ್ತೆ ನಾನು ಹೇಳ್ತೀನಿ ಕ್ವಶನ್ ಪೇಪರ್ ಬಿಡಿಸುವಾಗ. ಎರಡನೇ ಮೇನ್ ಕ್ವಶನ್ ಇನ್ನೇನೇ ಇರುತ್ತೆ, ಮೂರನೇ ಮೇನ್ ಕ್ವಶನ್ ಬೇರೆ ಇರುತ್ತೆ, ನಾಲ್ಕನೇ ಮೇನ್ ಕ್ವಶನ್ ಬೇರೆ ಇರುತ್ತೆ. ಈ ರೀತಿಯಾಗಿ ಪ್ರಶ್ನೆಗಳ ಸೂಚನೆಗಳಿಗೆ ಅನ್ವಯವಾಗಿ ನೀವು ಅದನ್ನು ನೀಟಾಗಿ ಓದ್ಕೋಬೇಕು. ಓದ್ಕೊಂಡು ಆದ ನಂತರದಲ್ಲಿ ಏನ್ ಮಾಡಬೇಕು, ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆಯುವಂಥದ್ದು ಅಂತ ಹೇಳಿ ನಾವು ಕರಿತೀವಿ. ಅದು ಎರಡನೇ ಸೂಚನೆಯನ್ನು ನೀವು ನೀಟಾಗಿ ಓದ್ಕೋಬೇಕು. ಇದಾದ ನಂತರದಲ್ಲಿ ಮೂರನೇ ಸೂಚನೆ ಏನು, ಮೂರನೇ ಸೂಚನೆ ಬಹಳ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗುತ್ತೆ. ಇಲ್ಲಿ ಏನು ಹೇಳಿದನಪ್ಪ ಅಂದ್ರೆ ಭಾಗ ಎ ಅಂತ ಹೇಳ್ತಾರೆ. ಈ ಪ್ರಶ್ನೆ ಪತ್ರಿಕೆ ಇದೆ, ಈ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಾರಂಭ ಆಗದೆ ಯಾವುದರಿಂದ, ಭಾಗ ಎ ಎನ್ನುವಂತಹ ವಿಭಾಗದಿಂದಲೇ ನಿಮ್ಮ ಪ್ರಶ್ನೆ ಪತ್ರಿಕೆ ಪ್ರಾರಂಭ ಆಗುತ್ತೆ. ಹಾಗಾದ್ರೆ ಈ ಭಾಗ ಎ ಅಂದ ತಕ್ಷಣನೇ ಏನ್ ಹೇಳ್ತಾರೆ ಅಲ್ಲಿ, ಭಾಗ ಎ ದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ಕೆಲವರು ಏನ್ ಮಾಡ್ತಾರಂದ್ರೆ ಫಸ್ಟಿಗೆ ಭಾಗ ಏನ ಬರ್ದಿರ್ತೀರ, ಬರೆದ ಆದ ನಂತರದಲ್ಲಿ ಮತ್ತೆ ಕೊನೆಗೆ ಭಾಗ ಏನೇ ಬರೆದು ಬರೀತಾ ಹೋಗ್ತೀರ. ಕೊನೆಯಲ್ಲಿ ಬರೆದಂತಹ ಉತ್ತರಗಳು ಸರಿ ಇರ್ತವ, ಅಲ್ಲಿ ಏನಾಗುತ್ತೆ ಫಸ್ಟಿಗೆ ಬರೆದಂತಹ ಉತ್ತರಗಳು ತಪ್ಪಿರ್ತವೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗುತ್ತೆ, ಭಾಗ ಏನಲ್ಲಿ ಏನ್ ಬರ್ತವೋ ಆ ಪ್ರಶ್ನೆಗಳನ್ನು ಮೊದಲು ಬರೀಬೇಕು, ಬರೆದು ಆ ಉತ್ತರವನ್ನು ಏನ್ ಮಾಡಬೇಕು ಸರಿಯಾಗಿ ಬರೆಯೋದಕ್ಕೆ. ಇಲ್ಲಿ ಏನೋ ಇರುತ್ತೆ ಪ್ರಶ್ನೆ, ಅದಕ್ಕೇನೋ ಉತ್ತರ ಬರೆದಿರ್ತೀರಾ, ಅದು ತಪ್ಪಾಗಿರುತ್ತೆ, ಅದು ಕಾಟ ಹಾಕ್ತೀರಾ, ಮತ್ತೊಂದು ಉತ್ತರ ಬರೀತೀರಾ. ಈ ಮೆಥಡ್ ಅನ್ನು ಅನುಸರಿಸಕ್ಕೆ ಹೋಗ್ಬೇಕು. ಅಥವಾ ಇಲ್ಲಿ ತಪ್ಪಿರುತ್ತೆ ಮತ್ತೆ ಇನ್ನೊಂದು ಉತ್ತರ ಬರೆದಿರ್ತೀರಾ, ಬರೆದು ಅದಕ್ಕೆ ಉತ್ತರ ಸರಿ ಇರುತ್ತೆ, ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಅದಕ್ಕೆ ಬಹಳ ಜಾಗರೂಕತೆಯಿಂದ ಆಲೋಚನೆ ಮಾಡಿ ಭಾಗ ಏನಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಯಾವುದು ಸರಿ ಉತ್ತರವೋ ಅದನ್ನು ಸರಿಯಾಗಿ ಆಯ್ಕೆ ಮಾಡಿ ನೀವಲ್ಲಿ ಬರೀಬೇಕಾಗುತ್ತೆ. ಹಾಗಾಗಿ ಇದನ್ನು ಹೇಳ್ತಾರೆ ಏನು, ಭಾಗ ಎ ನಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರವನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ನಂತರ ನೀವು ಸರಿ ಫಸ್ಟ್ ತಪ್ಪು ನಂತರ ಸರಿ ಬರೆದ್ರೆ ಅದೇನಾಗುತ್ತೆ, ಅದು ಮೌಲ್ಯಮಾಪನದಲ್ಲಿ ಪರಿಗಣಿಸೋದಿಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ಆದ್ದರಿಂದ ಏನ್ ಸಿಗುತ್ತೆ ನಿಮಗೆ, ಮತ್ತು ಕೂಡ ಸರಿ ಉತ್ತರ ಬರೆದ್ರು ಕೂಡ ಏನಂತ ಕನ್ಸಿಡರ್ ಮಾಡ್ತಾರೆ, 0 ಅಂತ ಕನ್ಸಿಡರ್. ಹಾಗಾಗಿ ಭಾಗ ಏನಲ್ಲಿ ಎಷ್ಟು ಪ್ರಶ್ನೆಗಳು ಬರ್ತವೆ ಅನ್ನೋದನ್ನ ನಾನು ಹೇಳ್ತೀನಿ ನೀಟಾಗಿ. ಅಷ್ಟು ಪ್ರಶ್ನೆಗಳನ್ನು ಬರೆಯುವಾಗ ಬಹಳ ಜಾಗರೂಕತೆಯಿಂದ ನೀವು ಉತ್ತರಿಸಬೇಕಾಗುತ್ತೆ. ಇದು ಒಂದು ಸೂಚನೆ, ಮೂರನೇ ಸೂಚನೆ. ಇನ್ನು ನಾಲ್ಕನೇ ಸೂಚನೆ ಇದೆ, ಇದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಯಾಕೆಂದ್ರೆ ಇಲ್ಲಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಭೂಪಟದ ಪ್ರಶ್ನೆ ಸಂಖ್ಯೆ 39 ಎ ಬದಲಿಗೆ ಪ್ರಶ್ನೆ ಸಂಖ್ಯೆ 39 ಬಿ ಅನ್ನು ಉತ್ತರಿಸುವುದು ಅಂತ ಇದೆ. ನೋಡಿ ನಿಮಗೆಲ್ಲ ನೀವು ಬ್ಲೈಂಡ್ ಅಲ್ಲ, ಹಾಗಾಗಿ ನಿಮಗೆ ಏನ್ ಮಾಡಿರ್ತಾರೆ ಡಿಪಾರ್ಟ್ಮೆಂಟ್ ಇಂದಲೇ ಈ ತರ ಒಂದು ಪ್ರಪಂಚ ನಕ್ಷೆಯನ್ನು ಕೊಟ್ಟಿರ್ತಾರೆ. ಈ ಪ್ರಪಂಚ ನಕ್ಷೆ 39 ಎಗೆ ಇದು ಅನ್ವಯವಾಗುತ್ತೆ. ಈ 39 ಏನಲ್ಲಿ ಏನಿದೆ ಅಂದ್ರೆ ನಿಮಗೆ ಒದಗಿಸಿರುವ ಪ್ರಪಂಚದ ಭೂಪಟದಲ್ಲಿ ಈ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಪ್ರತಿಯೊಂದು ಸ್ಥಳದ ಬಗ್ಗೆ 2 ವಾಕ್ಯದಲ್ಲಿ ವಿವರಣೆ ಕೊಡಿ ಅಂತ ಇರುತ್ತೆ, ಅಥವಾ ಬರೆಯಿರಿ ಅಂತ ಇರುತ್ತೆ.
ಇದು ಏನಪ್ಪಾ ಅಂದ್ರೆ ಮ್ಯಾಪ್ ಕೊಡುವಂಥದ್ದು ಯಾರಿಗೆ? ಇಲ್ಲಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಅವ್ರೇನ್ ಮಾಡ್ಬೇಕು? ದೃಷ್ಟಿ ವಿಕಲಚೇತನ ಆದ ತಕ್ಷಣನೇ ಅಲ್ಲಿ 39ರಲ್ಲಿ ಮತ್ತೆ ಡಿ ಕ್ವಶನ್ ಇದೆ. ಅಲ್ಲಿ ಏನಾದ್ರೆ ಹಾಕಿದ್ದಾರೆ, ಡಿ ಹಾಕಿದ್ದಾರೆ ನೋಡಿ, ನೀವು ಓದ್ಕೋಬೇಕು ಕ್ವಶನ್ ಪೇಪರ್ ಅಲ್ಲಿ. ನೀಟಾಗಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಭಾಗ ಎಫ್ ಅಂತ ಹೇಳ್ತಾರೆ. ಹೇಳಿ 39 ಬಿ ಕೆಳಗಿನ ಪ್ರಶ್ನೆಯನ್ನು 30ರಿಂದ 40 ವಾಕ್ಯದಲ್ಲಿ ಉತ್ತರಿಸಿ. ಮ್ಯಾಪ್ ಗುರ್ತು ಮಾಡಕ್ ಆಗೋದಿಲ್ಲ, ಆಗುತ್ತಾ? ದೃಷ್ಟಿನ ಕಾಣಲ್ಲ ಅಂತವರು ಮ್ಯಾಪ್ ಹೆಂಗ್ ಗುರ್ತು ಮಾಡ್ತಾರೆ? ಗುರ್ತು ಮಾಡಕ್ ಆಗೋದಿಲ್ಲ. ಹಾಗಾಗಿ ಅವರಿಗೆ ಏನ್ ಮಾಡ್ತಾನೆ, ಭೂಪಟದ ಬದಲಾಗಿ ಒಂದು 10 ಅಂಕದ ಪ್ರಶ್ನೆಯನ್ನು ಹೆಚ್ಚುವರಿಯಾಗಿ ಕೇಳಿರ್ತಾನೆ. ಅದನ್ನು ನೀವೇನಾದ್ರೂ ಬಂದ್ರೆ ಅದಕ್ಕೆ ಅಂಕ ಸಿಗೋದಿಲ್ಲ. ಇದನ್ನು ಸ್ವಲ್ಪ ನೆನಪಿಸ್ಕೊಳ್ಳಿ. ಹಾಗಾಗಿ ಎಷ್ಟು ಸೂಚನೆಗಳಿದ್ದಾವೆ ನಿಮಗೆ? 4 ಸೂಚನೆಗಳಿದ್ದಾವೆ. ಅದು ಬಹುಮುಖ್ಯವಾಗಿ ಇದನ್ನೆಲ್ಲರೂ ಕೂಡ ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತೆ ಎಕ್ಸಾಮ್ ಅಲ್ಲಿ. ಒಂದೇನೇನು ಹೇಳಿದೆ? ಪ್ರಶ್ನೆಗಳ ಕ್ರಮ ಸಂಖ್ಯೆಯನ್ನು ಸರಿಯಾಗಿ ಹಾಕಬೇಕು. ಇದು ಬಹಳ ಮೇಜರ್ ಆಗಿ ಗಮನಿಸಬೇಕಾಗುತ್ತೆ. ಗಡಿ ಬಿಡಿಯುತ್ತೀರಾ, ಅವಸರ ಇರುತ್ತೆ, ಉತ್ತರ ಗೊತ್ತಿರುತ್ತೆ ಅಂತ ಎಕ್ಸೈಟ್ಮೆಂಟ್ ಆಗಿರ್ತೀರಾ. ಅಂತ ಸಂದರ್ಭದಲ್ಲಿ 1 ಅಂತ ಬರೆಯೋದು 2 ಅಂತ ಬರೆದಿರ್ತೀರಾ. ಉತ್ತರ ಯಾವುದು ಬರೆದಿರ್ತೀರಾ? 1ನೇ ಪ್ರಶ್ನೆಗೆ ಉತ್ತರ ಬರುತ್ತೆ. ಅದೇನಾಗುತ್ತೆ ವ್ಯಾಲ್ಯೂ ಮಾಡುವಾಗ? ತಪ್ಪ. ಇದು ಮೇಜರ್ ಆಗಿ ನಿಮಗೆ ಆಗ್ತಿರುವಂತಹ ಸಮಸ್ಯೆಗಳು. ಅದನ್ನು ಸರಿ ಮಾಡ್ಕೊಳ್ಳಿ ನೀಟಾಗಿ. ಹಾಗೆ ಪ್ರಶ್ನೆಗಳ ಸೂಚನೆಗಳಿಗೆ ಅನ್ವಯವಾಗಿ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ಹಾಗೆ ಇಲ್ಲಿ ಮುಖ್ಯವಾಗಿ ಇದ್ರ ಜೊತೆ ಏನ್ ಮಾಡ್ಬೇಕಾಗುತ್ತೆ? ಸಹಜವಾಗಿ ಭಾಗ ಏನಲ್ಲಿ ಏನ್ ಮತ್ತು ಉತ್ತರ ಬರೆದಿರ್ತೀರ ಅದನ್ನು ಪರಿಗಣನೆ ಮಾಡಲಾಗುತ್ತೆ. ನಂತರದಲ್ಲಿ ಬರೆದಂತದನ್ನ ನಾವು ಮೌಲ್ಯಮಾಪನದಲ್ಲಿ ತೆಗೆದುಕೊಳ್ಳೋದಿಲ್ಲ. ಇದನ್ನು ನೆನಪಿಟ್ಕೊಳ್ಳಿ ನೀಟಾಗಿ. ಕೊನೆಗೆ ದೃಷ್ಟಿ ವಿಕಲಚೇತನಕ್ಕೆ ಸಂಬಂಧಪಟ್ಟಂತಹ ವಿಭಾಗಕ್ಕೆ ನೀವು ಏನ್ ಮಾಡಂಗಿಲ್ಲ, ಉತ್ತರವನ್ನು ಬರೆಯುವ ಹಾಗಿಲ್ಲ. ಈ 4 ನೀವು ಮೇಜರ್ ಆಗಿ ಸೂಚನೆಗಳನ್ನು ನೀವು ನೆನಪಿಟ್ಕೊಂಡು ಏನ್ ಮಾಡಬೇಕಾಗುತ್ತೆ? ಕ್ವಶನ್ ಪೇಪರ್ ಅನ್ನು ಓದಿ ಉತ್ತರವನ್ನು ಉತ್ತರ ಪತ್ರಿಕೆಯಲ್ಲಿ ಬರೆಯುವಾಗ ಅದನ್ನು ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗೆ ಇದಾದ ತರುವಾಯದಲ್ಲಿ ಹೇಗೆ ಭಾಗ ಎ ಪ್ರಾರಂಭವಾಗುತ್ತೆ. ಇಲ್ಲಿ 3ನೇ ಸೂಚನೆಗಳ ಅನ್ವಯವಾಗಿ ನೀವು ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ ಭಾಗ ಎನಲ್ಲಿ ಎಷ್ಟು ಪ್ರಶ್ನೆಗಳು ಬರ್ತಾವಪ್ಪ ಅಂದ್ರೆ 1 ಪ್ರಶ್ನೆ ಸಂಖ್ಯೆ 1ರಿಂದ ಪ್ರಾರಂಭವಾಗಿ ಎಷ್ಟುವರೆಗೆ ಬರ್ತವೆ? 16ರವರೆಗಿನ ಪ್ರಶ್ನೆಗಳು ಅಂತ ಹೇಳಿ. ಎಷ್ಟಿಂದ ಪ್ರಾರಂಭ ಆಗುತ್ತೆ? ಕ್ರಮ ಸಂಖ್ಯೆ ಪ್ರಶ್ನೆ ಸಂಖ್ಯೆ 1ರಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿವರೆಗೂ ಇರುತ್ತೆ? 16ರವರೆಗೆ. ಹಾಗಾದ್ರೆ ಈ ಭಾಗ ಏನಲ್ಲಿ ಬರುವಂತಹ ಎಲ್ಲಾ ಪ್ರಶ್ನೆಗಳು ಎಷ್ಟು ಅಂಕದ ಪ್ರಶ್ನೆಗಳು? 1 ಅಂಕದ. ಈ 1 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಮಾತ್ರವೇ ಭಾಗ ಏನಲ್ಲಿ ಕೇಳಲಾಗಿರುತ್ತೆ. ಹಾಗಾಗಿ ಈ ಭಾಗವನ್ನು ಬರೆಯುವಾಗ ಬಹಳ ಕೇರ್ಫುಲ್ ಆಗಿ ನೀವು ಗಮನ ಇಟ್ಟು ಬರೀಬೇಕು. ಹಾಗಾದ್ರೆ ಈ ಭಾಗ ಏನಲ್ಲಿ 1ರಿಂದ 16 ಅಂದ ತಕ್ಷಣನೇ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ ಎಷ್ಟು ಮೇನ್ ಕ್ವಶನ್ಗಳು ಬರ್ತವಪ್ಪ ಅಂದ್ರೆ 4 ಮೇನ್ ಕ್ವಶನ್ಗಳು ಬರ್ತವೆ. ಎಷ್ಟು ಮೇನ್ ಕ್ವಶನ್ಗಳು ಬರ್ತವೆ? 1 2 3 4. ಎಷ್ಟು ಮೇನ್ ಕ್ವಶನ್ಗಳು ಇದಾವೆ? 4 ಮೇನ್ ಕ್ವಶನ್ಗಳು ಬರ್ತವೆ. ಹಾಗಾದ್ರೆ ಈಗ ಮೊದಲನೇ ಮೇನ್ ಕ್ವಶನ್ ಅಲ್ಲಿ ಏನಿರುತ್ತೆ? ಮೊದಲನೇ ಮೇನ್ ಕ್ವಶನ್ ಏನಿರುತ್ತೆ? ಇಲ್ಲಿ ಮೊದಲನೇ ಮೇನ್ ಕ್ವಶನ್ ಏನಿರುತ್ತಪ್ಪ ಅಂದ್ರೆ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಅಂದ್ರೆ ಇಲ್ಲಿ 4 ಉತ್ತರವನ್ನು ಕೊಟ್ಟಿರ್ತಾರೆ. ಆ 4 ಉತ್ತರದಲ್ಲಿ ಆ ಪ್ರಶ್ನೆಗೆ ಯಾವುದು ಸರಿಯಾದ ಉತ್ತರ ಅದನ್ನು ನೀವು ಆಯ್ಕೆ ಮಾಡಿ ಏನ್ ಮಾಡಬೇಕಾಗುತ್ತೆ? ಉತ್ತರ ಪತ್ರಿಕೆಯಲ್ಲಿ ಬರೀಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಬಹುಮುಖ್ಯವಾಗಿ ಇದನ್ನು ಕೂಡ ನೀವು ಇಲ್ಲಿ ಆಯ್ಕೆ ನೋಡ್ಕೋಬೇಕಾಗುತ್ತೆ. ಫಸ್ಟ್ ಮೇನ್ ಕ್ವಶನ್ ಏನ್ ಹೇಳುತ್ತಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಮೇನ್ ಕ್ವಶನ್ ಅಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ. ಫಸ್ಟ್ ಮೇನ್ ಕ್ವಶನ್ ಏನ್ ಹೇಳುತ್ತೆ? ಏನಾಗಿದೆ? ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ. ಪ್ರಶ್ನೆನಲ್ಲಿ ಇರುತ್ತೆ, ಆ ಪ್ರಶ್ನೆಗೆ ಸಂಬಂಧಿಸಿದಂತ ಉತ್ತರವು ಕೂಡ ಏನಾಗಿರುತ್ತೆ? ಅಲ್ಲಿಗೆ ಇರುತ್ತೆ. ಆ ಪ್ರಶ್ನೆಯನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಏನ್ ಮಾಡ್ಬೇಕು? ಉತ್ತರವನ್ನು ಬರೀಬೇಕಾಗುತ್ತೆ. ಇದು ಸ್ವಲ್ಪ ಹುಷಾರಾಗಿ ನೀವು ಬರೀಬೇಕಾಗುತ್ತೆ. ಇಂಥ ಪ್ರಶ್ನೆಗಳು ಎಷ್ಟಿರ್ತಾವಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಈ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ 5 ಪ್ರಶ್ನೆಗಳಿರ್ತವೆ. ಎಷ್ಟು
5 ಅಂಕಕ್ಕೆ. ಹಾಗಾಗಿ ಇಲ್ಲಿ ಎಷ್ಟು ಬರ್ತವೆ ಅಂಕ 5 ಅಂತ. ಇಲ್ಲಿ ಒಂದು ಎಕ್ಸಾಂಪಲ್ ಕೂಡ ಕೊಡ್ತೀನಿ ನಾನು ನಿಮಗೆ. ಒಂದಿದೆ ಇಲ್ಲಿ ಒಂದು ಕ್ವಶನ್ ಪೇಪರ್ ಅಲ್ಲಿ ಕೇಳಿದಾರೆ. ಒಂದು ಫಸ್ಟ್ನೇ ಕ್ವಶನ್ ಇಲ್ಲಿ ಬರೋಣ. ಇಲ್ಲಿ ಮೇನ್ ಕ್ವಶನ್ ಫಸ್ಟ್ ಭಾಗ ಎ ಫಸ್ಟ್ ಅಲ್ವಾ. ಇಲ್ಲಿ ಫಸ್ಟ್ ಅಲ್ಲಿ ಒಂದೇ ಕ್ವಶನ್ ಏನಿದೆ, ಪ್ರಾಚೀನ ಈಜಿಪ್ಟಿಯನ್ನರ ಬರವಣಿಗೆ ಅಂತ ಹೇಳಿ. ಏನಂತ ಇದೆ ಪ್ರಶ್ನೆ? ಪ್ರಾಚೀನ ಈಜಿಪ್ಟಿಯನ್ನರ ಬರವಣಿಗೆ ಅಂತ ಇಷ್ಟೇ ಕೇಳ ಉತ್ತರ ಕೊಟ್ಟಿದ್ದಾನೆ. ಏನೇನು ಉತ್ತರ ಕೊಟ್ಟಿದ್ದಾನೆ? ಒಂದೇನು ಪಿಕ್ಟೋಗ್ರಫಿ ಅಂತ, ಬಿನೇನು ಕ್ಯಾಲಿಗ್ರಫಿ ಅಂತ, ಸಿ ಐರೋಗ್ಲಿಫಿಕ್ ಅಂತ ಹೇಳಿದ್ದಾರೆ, ಡಿ ಕ್ಯೂನಿಫಾರಂ ಅಂತ ಹೇಳಿದ್ದಾರೆ. ಇಲ್ಲಿ ಆಯ್ಕೆ ಮಾಡಬೇಕು ಏನು? ಇಲ್ಲಿ ಈಜಿಪ್ಟಿಯನ್ನರ ಪ್ರಾಚೀನ ಬರವಣಿಗೆ ಅಂದ ತಕ್ಷಣನೇ ನಾವು ಗಮನಿಸಬೇಕಾಗುತ್ತೆ ಅವರು ಒಂಥರ ಚಿತ್ರಲಿಪಿಯಾಗಿರುತ್ತೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇವರ ಲಿಪಿ ಯಾವುದು? ಬರವಣಿಗೆ ಲಿಪಿ ಐರೋಗ್ಲಿಫಿಕ್. ಹೌದಲ್ವಾ? ಅಂದ್ರೆ ಅನೇಕ ನೂರಾರು ಚಿಹ್ನೆಗಳನ್ನು ಒಳಗೊಂಡಂತಹ ಒಂದು ಭಾಷೆ ಈಜಿಪ್ಟಿಯನ್ನರ ಭಾಷೆಯಾಗಿರುತ್ತೆ. ಹಾಗಾಗಿ ಈ ಒಂದು ಪ್ರಾಚೀನ ಈಜಿಪ್ಟಿಯನ್ನರು ಯಾವ ಭಾಷೆಯನ್ನು ಬಳಸ್ತಾ ಇದ್ರು? ಬರವಣಿಗೆಯಲ್ಲಿ ಐರೋಗ್ಲಿಫಿಕ್ ಎನ್ನುವಂತಹ ಲಿಪಿಯನ್ನು ಬಳಸ್ತಾ ಇರ್ತಾರೆ. ಹಾಗಾಗಿ ನೀವು ಏನು ಉತ್ತರ ಕರೆಕ್ಟ್ ಆಗಿ ಒಂದೇ ಕ್ವಶನ್ ಉತ್ತರ. ಪ್ರಶ್ನೆ ಬರೆಯುವಾಗಿಲ್ಲ, ನೇರವಾಗಿ 1 ಅಂತೇಳಿ ಕ್ರಮ ಸಂಖ್ಯೆ ಪ್ರಶ್ನೆ ಸಂಖ್ಯೆ ಯಾಕೆ ಐರೋಗ್ಲಿಫಿಕ್ ಅಂತ ಬರುತ್ತೆ. ಈ ತರ ಇನ್ನೂ 4 ಪ್ರಶ್ನೆಗಳಿವೆ. ನೆಕ್ಸ್ಟ್ ಏನ್ ಕೇಳಿದಾನೆ? ಲಿಯೋನಾರ್ಡೋ ಡಾ ವಿಂಚಿ ರಚಿಸಿದ ಚಿತ್ರಕೃತಿ ಅಂತ ಹೇಳ್ತಾರೆ. ಏನು ಪ್ರಶ್ನೆ? ಲಿಯೋನಾರ್ಡೋ ಡಾ ವಿಂಚಿ ರಚಿಸಿದ ಚಿತ್ರಕೃತಿ ಅಂತ ಹೇಳಿ ಕೇಳಿ 4 ಆಪ್ಷನ್ ಕೊಡ್ತಾನೆ. ದಿ ಲಾಸ್ಟ್ ಜಡ್ಜ್ಮೆಂಟ್ ಮೊದಲನೇ ದಿನ ಏನಿದು? ದಿ ಲಾಸ್ಟ್ ಜಡ್ಜ್ಮೆಂಟ್. ಬಿ ಕೇಳ್ತಾನೆ ದಿ ಲಾಸ್ಟ್ ಸಫರ್. ಎರಡನೇ ದಿನ ದಿ ಲಾಸ್ಟ್ ಸಫರ್. ಸಿ ಡೇ ಅಂಡ್ ನೈಟ್. ಡಿ ದಿ ನೈಟ್ ಅಂಡ್ ಡೆತ್ ಅಂತ ಹೇಳ್ತಾರೆ. ಹಾಗಾದ್ರೆ ಈ 4ರಲ್ಲಿ ಯಾವುದು ಬರುತ್ತೆ? ದಿ ಲಾಸ್ಟ್ ಜಡ್ಜ್ಮೆಂಟ್ ಅಲ್ಲ, ಡೇ ಅಂಡ್ ನೈಟ್ ಅಲ್ಲ, ದಿ ನೈಟ್ ಅಂಡ್ ಡೆತ್ ಕೂಡ ಅಲ್ಲ. ಅವನ ಜಗತ್ಪ್ರಸಿದ್ಧವಾದಂತಹ ಒಂದು ಕೃತಿ ಯಾವುದಪ್ಪ ಅಂದ್ರೆ, ಅದರ ಚಿತ್ರಕೃತಿ ಯಾವುದಪ್ಪ ಅಂದ್ರೆ ದಿ ಲಾಸ್ಟ್ ಸಫರ್ ಅಂತ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತನು ಸಾಯುವುದಕ್ಕಿಂತಲೂ ಪೂರ್ವದಲ್ಲಿ ತನ್ನ ಜೊತೆ ಅಂದ್ರೆ ತನ್ನ ಸಂಗಡಿಗರೊಂದಿಗೆ ಕೊನೆಯ ಔತಣ ಊಟವನ್ನು ನಡೆಸಿಕೊಂಡು ಬರ್ತಾನೆ. ಅದನ್ನ ಇವನೇನ್ ಮಾಡ್ತಾನೆ? ಬಿಡಿಸ್ತಾನೆ. ಚಿತ್ರಕೃತಿ ಅಂದ್ರೆ ಪೇಂಟಿಂಗ್ ಮಾಡ್ತಾನೆ. ಆ ಒಂದು ಪೇಂಟಿಂಗ್ ಅಂತ ನಾವು ಏನಂತ ಕರಿತೀವಿ? ದಿ ಲಾಸ್ಟ್ ಸಫರ್ ಅಂತ ಕರಿತೀವಿ. ಎರಡನೇ ಪ್ರಶ್ನೆ ಉತ್ತರ ನಿಮಗೆ ಗೊತ್ತಿದೆ, ದಿ ಲಾಸ್ಟ್ ಸಫರ್ ಅಂತ ಹೇಳ್ತೀವಿ. ಹಾಗೆ ಮೂರನೇದು ನೋಡಿ, ಮೂರನೇದು ರಾಷ್ಟ್ರಕ್ಕೆ ಶಾಂತಿ, ಹಸಿದವರಿಗೆ ಅನ್ನ, ಉಳುವವನಿಗೆ ಭೂಮಿ. ಇದು ಯಾವ ಕ್ರಾಂತಿಯ ಗುರಿಯಾಗಿತ್ತು? ಏನಿದೆ ನೋಡಿ, ಪ್ರಶ್ನೆ ಹೆಂಗ್ ಕೇಳಿದಾನೆ ಅವನು ಹೇಗಾದ್ರೆ ಕೇಳಬಹುದು. ನಿಮಗೆ ಬುಕ್ಕಲ್ಲಿರೋ ಪ್ರಶ್ನೆಗಳನ್ನೇ ಕೇಳಬೇಕು ಅಂತೇನಿಲ್ಲ. ಅವನ ಸಿಲೆಬಸ್ ಆ ಕಾನ್ಸೆಪ್ಟ್ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಏನ್ ಮಾಡಬಹುದು? ಪ್ರಶ್ನೆಯನ್ನು ಅವನು ಕೇಳಬಹುದು. ಅದರಲ್ಲಿ ಅದಕ್ಕೆ ಅವನು ಏನ್ ಮಾಡ್ತಾನೆ? ರಾಷ್ಟ್ರಕ್ಕೆ ಶಾಂತಿ ಬೇಕು, ಹಸಿದವನಿಗೆ ಅನ್ನ ಕೊಡಿ, ಉಳುವವನಿಗೆ ಭೂಮಿಯನ್ನು ಕೊಡಿ ಎನ್ನುವಂತಹ ಒಂದು ಘೋಷಣೆ ಇಲ್ಲಿ ಯಾವ ಕ್ರಾಂತಿ ಇತ್ತು ಅಂದ್ರೆ ಇಲ್ಲಿ ಹೇಳ್ತಾನೆ ಕೆಳಗ ನಾನು ಉತ್ತರ ಕೊಡ್ತಾನ. ಏನೇನೋ ಮೊದಲನೇದು ಏನೇನೋ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ, ಎರಡನೇದು ಕೈಗಾರಿಕಾ ಕ್ರಾಂತಿ, ಮೂರನೇದು ಫ್ರಾನ್ಸ್ ಕ್ರಾಂತಿ, ನಾಲ್ಕನೇದು ರಷ್ಯಾ ಕ್ರಾಂತಿ. ಯಾವುದು ನೋಡಿ, ಯೋಚನೆ ಮಾಡಿ ಉತ್ತರ ಕೊಡಬೇಕು. ಅಲ್ಲಿ ಒಂದು ಕ್ರಾಂತಿಯಲ್ಲಿ ಜನತೆ ಅರಮನೆಯ ಮುಂದೆ ಹೋಗಿ ರಾಣಿಯನ್ನು ಬೇಡ್ತಾರೆ. ಮಹಿಳೆಯರು ಅದರಲ್ಲೂ ವಿಶೇಷವಾಗಿ ನಮಗೆ ಹಸಿವಾಗಿದೆ, ಹಾಗಾಗಿ ನಮ್ಮ ಹೊಟ್ಟೆಯನ್ನು ನಮ್ಮ ಹಸಿವೆಯನ್ನು ನೀಗಿಸಿಕೊಳ್ಳುವುದಕ್ಕೋಸ್ಕರವಾಗಿ ನಮಗೆ ಆಹಾರ ಬ್ರೆಡ್ ಕೊಡಿ ಅಂತ ಹೇಳ್ತಾರೆ.
ಹಾಗೆ ಯಾರ ದೊರೆಗಳೇ ಯುದ್ಧದಿಂದ ವಾಪಸ್ ಹಿಂದಿರುಗಿ ನಮಗೆ ಶಾಂತಿಯನ್ನು ಕೊಡಿ. ಉನ್ನತ ವರ್ಗ ಸವಲತ್ತು ವರ್ಗಕ್ಕೆ ಕೇಂದ್ರೀಕೃತವಾದಂತಹ ಭೂಮಿಯನ್ನು ನಮಗೂ ಕೊಡಿ. ಯಾವ ಕ್ರಾಂತಿ? ರಷ್ಯಾ ಕ್ರಾಂತಿ ಅಂತ ಹೇಳಿ ಕರಿತೀವಿ. ಈ ರಷ್ಯಾ ಕ್ರಾಂತಿಯಲ್ಲಿ ಬಹುಮುಖ್ಯವಾದಂತಹ ಒಂದು ಘೋಷಣೆ ಇದಾಗುವುದರ ಮೂಲಕವಾಗಿ ಅವರು ತಮ್ಮ ಹೋರಾಟವನ್ನು ಪ್ರಾರಂಭಿಸಿಕೊಂಡು ಬರ್ತಾರೆ. ನೆಕ್ಸ್ಟ್ ನಾಲ್ಕನೇದು ನೆಪೋಲಿಯನ್ ಸ್ಥಾಪಿಸಿದ ವಿಶ್ವವಿದ್ಯಾನಿಲಯ. ನೋಡಿ ಕೇಳಿದಾನೆ, ನೆಪೋಲಿಯನ್ ಸ್ಥಾಪಿಸಿದ ವಿಶ್ವವಿದ್ಯಾನಿಲಯ ಅಂತ ಕೇಳಿದ ಕೆಳಗೆ 4 ಉತ್ತರವನ್ನು ಕೊಡ್ತಾನೆ. ಮೊದಲನೇದು ಫ್ರಾನ್ಸ್ ವಿಶ್ವವಿದ್ಯಾನಿಲಯ, ಬಿ ನೇದು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ, ಸಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ, ಡಿ ಸಲಮಾಂಕಾ ವಿಶ್ವವಿದ್ಯಾನಿಲಯ ಅಂತ. ಯಾವ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡ್ತಾನೆ? ಫ್ರಾನ್ಸ್ ವಿಶ್ವವಿದ್ಯಾನಿಲಯ. ನೋಡಿ ಉತ್ತರ ಸರಿ ಇರುತ್ತೆ. ಹಾಗಾಗಿ ಎಷ್ಟೇ ಪ್ರಶ್ನೆ ಇದು? 4ನೇ ಪ್ರಶ್ನೆಗೆ ಅದು ಪ್ರಶ್ನೆ ಸಂಖ್ಯೆ ಮುಂದೆಯೇ ನೀವೇನ್ ಮಾಡಬೇಕು? ಫ್ರಾನ್ಸ್ ವಿಶ್ವವಿದ್ಯಾನಿಲಯ ಅಂತ ಬರೀಬೇಕಾಗುತ್ತೆ. ಹಾಗೆ ಇದಾದ ನಂತರದಲ್ಲಿ 5ನೇ ರಷ್ಯಾದ ಅರ್ಥ ವ್ಯವಸ್ಥೆ ಸುಧಾರಿಸಲು ಅಧ್ಯಕ್ಷ ಮಿಖಾಯಿಲ್ ಗೋರ್ಬಚವ್ ಅವರು ಪ್ರಕಟಿಸಿದಂತಹ ಸುಧಾರಣೆಗಳು ಅಂತ ಹೇಳಿ ನಾವು ಕರೀತೀವಿ. ಅದರಲ್ಲಿ ಮೊದಲನೇದು ಎ ಹೊಸ ಆರ್ಥಿಕ ನೀತಿ ಮತ್ತು ಗ್ಲಾಸ್ನಾಸ್ಟ್ ಅಂತ. ಎರಡನೇದು ಪೆರೆಸ್ಟ್ರೋಯಿಕ್ ಮತ್ತು ಪಂಚವಾರ್ಷಿಕ ಯೋಜನೆ ಅಂತ ಹೇಳಿ. ಸಿ ಗ್ಲಾಸ್ನಾಸ್ಟ್ ಮತ್ತು ಪೆರೆಸ್ಟ್ರೋಯಿಕ್ ಅಂತ ಹೇಳಿ ಕರೀತೀವಿ. ಡಿ ಮೇಲಿನ ಎಲ್ಲವೂ ಅಂತ. ಇಲ್ಲಿ ರಷ್ಯಾದಲ್ಲಿ ಗೋರ್ಬಚವ್ ಜಾರಿಗೆ ತಂದಂತಹ ನೀತಿ ಯಾವುದಪ್ಪ ಅಂದ್ರೆ ಮೂರನೇದು ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಯಾವುದು? ಗ್ಲಾಸ್ನಾಸ್ಟ್ ಮತ್ತು ಪೆರೆಸ್ಟ್ರೋಯಿಕ್ ಎನ್ನುವಂತಹ 2 ನೀತಿಯನ್ನು ಜಾರಿಗೆ ತರುವುದರ ಮೂಲಕವಾಗಿ ರಷ್ಯಾದಲ್ಲಿ ಉದಾರವಾದಂತಹ ಅಂಶಗಳ ಬೆಳವಣಿಗೆಗೆ ಅಡಿಪಾಯವನ್ನು ಹಾಕ್ತಾನೆ. ಹಾಗಾಗಿ ಸಮಾಜವಾದ ರಾಷ್ಟ್ರ ತನ್ನ ಸೈದ್ಧಾಂತಿಕ ನಿಲುವುಗಳನ್ನು ಇಲ್ಲಿಂದಲೇ ಸಡಿಲಗೊಳಿಸುತ್ತಾ ಹೋಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಈ 5 ಪ್ರಶ್ನೆಗಳು ನಮಗೆ ಯಾವ ಭಾಗದಲ್ಲಿ ಬರ್ತವೆ? ಭಾಗ ಎ ಯಲ್ಲಿ ಫಸ್ಟ್ ಮೇನ್ ಕ್ವೆಶ್ಚನ್ ಅಲ್ಲಿ ಬರ್ತವೆ. ಈ 5 ಪ್ರಶ್ನೆಗಳಿಗೆ ನೀವು ಆಟೋಚಿತ್ತು ಅಥವಾ ತಪ್ಪು ಬರೆದ ನೀಟಾಗಿ ಹೋದ್ರೆ ಎಷ್ಟು ಅಂಕ ಸಿಗುತ್ತೆ? 5 ಅಂಕ. ಇದಾದ ನಂತರದಲ್ಲಿ ಮತ್ತು ಭಾಗ ಏನಲ್ಲೇ ನಾವು ನೋಡೋದಾದ್ರೆ 2ನೇ ಮೇನ್ ಕ್ವೆಶ್ಚನ್ ಪ್ರಾರಂಭ. ಇಲ್ಲಿ 2ನೇ ಮೇನ್ ಕ್ವೆಶ್ಚನ್ ಪ್ರಾರಂಭ 5 ನಂತರ ಏನಿದೆ 2ನೇ ಮೇನ್ ಕ್ವೆಶ್ಚನ್? ಇಲ್ಲಿ ನೋಡಿ, ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಏನು 2ನೇ ಮೇನ್ ಕ್ವೆಶ್ಚನ್? ಅಲ್ಲಿ ಉತ್ತರಗಳನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಕ್ವೆಶ್ಚನ್ ಪೇಪರ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾನೆ. ಆ ಕೊಟ್ಟಿರುವಂತಹ ಉತ್ತರಗಳನ್ನು ನೀವೇನ್ ಮಾಡಬೇಕು? ಸರಿಯಾಗಿ ಗಮನಿಸಿ ಅಲ್ಲಿ ಅದೇ ಕ್ವೆಶ್ಚನ್ ಪೇಪರ್ ಅಲ್ಲಿ ಪ್ರಶ್ನೆಗಳು ಇಲ್ಲ. ಆ ಪ್ರಶ್ನೆಗಳಿಗೆ ಯಾವ ಉತ್ತರ ಸರಿಯಾಗುತ್ತೆ ಅಂತಹ ಉತ್ತರವನ್ನು ನೀವೇನ್ ಮಾಡಬೇಕು? ಆರಿಸಿ ಆ ಬಿಟ್ಟ ಸ್ಥಳದಲ್ಲಿ ಬರೀಬೇಕಾಗುತ್ತೆ. ಇದನ್ನು ನೀಟನೆ ಇಲ್ಲಿ ಕೇಳಿದ್ದಾರೆ. ಕೆಲವು ಕೊಟ್ಟಿದ್ದಾರೆ ಘಟನೆ. ಏನಪ್ಪ ಅಂದ್ರೆ ಮೊದಲೇದು ಉತ್ತರ ಡರ್ಬಿ ಅಂತ ಕೊಟ್ಟ, ಕೌಂಟ್ ಡಿ ಕೌಗೂರ್ ಅಂತ ಹೇಳಿ 2ನೇ ಉತ್ತರ ಕೊಟ್ಟ, 3ನೇ ಜಿನಿವಾ ಅಂತ ಕೊಟ್ಟ, 4ನೇ ಚೀನಾ ಅಂತ ಹೇಳಿ ಕಳ್ತಾನೆ, 5ನೇದು ಅಹ್ಮದ್ ಸುಕಾರ್ನೋ ಅಂತ ಇದೆ, 6ನೇದು ಲ್ಯಾಟಿನ್ ಅಂತ ಹೇಳಿದ್ದಾರೆ. ಎಷ್ಟಿದೆ ಉತ್ತರ? 6 ಉತ್ತರ ಇದ್ದಾವೆ. ಈ 6 ಉತ್ತರದಲ್ಲಿ ಬಹುಮುಖ್ಯವಾಗಿ 2ನೇ ಮೇನ್ ಕ್ವೆಶ್ಚನ್ ಅಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ? 5 ಪ್ರಶ್ನೆಗಳಿಗೆ ಉತ್ತರ. ಅಲ್ಲಿ 5 ಪ್ರಶ್ನೆಗಳನ್ನು ಕೇಳಿರ್ತಾನೆ, 6 ಉತ್ತರ ಕೊಟ್ಟಿದ್ದಾನೆ. ಅದರಲ್ಲಿ 5 ಪ್ರಶ್ನೆಗಳಿಗೆ ಯಾವುದು ಸರಿ ಅನ್ಸುತ್ತೋ ಆ ಉತ್ತರವನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳದಲ್ಲಿ ಬರೀಬೇಕಾಗುತ್ತೆ. ಹಾಗಾಗಿ 5 ಇಂಟು 1 ಎಷ್ಟು? 5. ಸೆಕೆಂಡ್ ಮೇನ್ ಕ್ವೆಶ್ಚನ್ ಎಷ್ಟು ಅಂಕ? 5 ಅಂಕ. ಅಲ್ಲಿ ಕೂಡ 1 ಅಂಕದ ಪ್ರಶ್ನೆಗಳೇ ನಾವು ಮುಖ್ಯವಾಗಿ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಸಂಖ್ಯೆ ಚೇಂಜ್ ಆಗುತ್ತಾ 5 ಆದ್ಮೇಲೆ? ನೋಡಿ, ಸೆಕೆಂಡ್ ಮೇನ್ ಕ್ವೆಶ್ಚನ್ ಅಂದ ತಕ್ಷಣನೇ ಈ ಸೆಕೆಂಡ್ ಮೇನ್ ಕ್ವೆಶ್ಚನ್ ಅಲ್ಲಿ ಏನು ಪ್ರಶ್ನೆ ಪತ್ರಿಕೆ ಅಂದ್ರೆ ಪ್ರಶ್ನೆಗಳ ಸಂಖ್ಯೆ ಚೇಂಜ್ ಆಗುವುದಿಲ್ಲ. ಮತ್ತೆ 1 2 ಅಂತ ಬರೋದಿಲ್ಲ. ಇಲ್ಲಿಂದ ಕಂಟಿನ್ಯೂಟಿ ಅದೇನಾಗುತ್ತೆ? 6. ಇದು ಕೂಡ ನೆನಪಿಟ್ಕೋಬೇಕು. ಮತ್ತೆ ಸೆಕೆಂಡ್ ಮೇನ್ ಕ್ವೆಶ್ಚನ್ ಅಂತ ಹಾಕಿ ಈಗ ಸೆಕೆಂಡ್ ಮೇನ್ ಕ್ವೆಶ್ಚನ್ 1 ಅಂತ ಗೊತ್ತಿದೆಯಾ? ಸಹಜವಾಗಿ ಸೆಕೆಂಡ್ ಮೇನ್ ಅನ್ನೋದು ಅಲ್ಲೇ ನಮಗೆ ಏನಾಗುತ್ತೆ?
ಒಂದು ಅಂತ ರೂಢಿ ಆಗುತ್ತೆ. ಆದ್ರೆ ಇಲ್ಲಿ ಏನಾಗುತ್ತೆ, ಕಂಟಿನ್ಯೂಟಿ ಇದೆ. ಕ್ವಶನ್ 5 ಆದ್ಮೇಲೆ ಎಷ್ಟು ಬರುತ್ತೆ? 6. ಹಾಗಾದ್ರೆ 6ನೇ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನು ತುಂಬುವಂಥದ್ದು. ಏನ್ ಕೇಳಿದಾನೆ ಈ ಕ್ವಶನ್ ಪೇಪರ್ ಆಗಿದೆ ಅಂದ್ರೆ, ನಾವಿಕರ ದಿಕ್ಸೂಚಿ ಕಂಡು ಹಿಡಿದವರು. ಇಲ್ಲಿ ನಾನು ಹೇಳಿದೆ 6 ಉತ್ತರ: ಡರ್ಬಿ, ಕೌಂಟ್ ಕಪೂರ್, ಜಿನಿವಾ, ಚೀನಾ, ಅಹಮದ್ ಸುಕಾರ್ನೋ, ನೆಕ್ಸ್ಟ್ ಯಾವುದು ಕೊನೆಯದು ಲ್ಯಾಟಿನ್. ಎಷ್ಟು ಉತ್ತರವನ್ನು ಕೇಳಿದಾನೆ? 6 ಉತ್ತರ ಅದಾವೆ. ಹಾಗಾದ್ರೆ 6 ಉತ್ತರದಲ್ಲಿ 6ನೇ ಪ್ರಶ್ನೆಗೆ ನಾವಿಕರ ದಿಕ್ಸೂಚಿ ಕಂಡು ಹಿಡಿದವರು, ನಾಟಿಲಿ ಕಂಡು ಹಿಡಿದವನು ಅಂತ ಇಲ್ಲ, ಏನೋ ಕಂಡು ಹಿಡಿದವರು. ಹಾಗಾದ್ರೆ ಯಾವ ದೇಶದವರು ಕಂಡು ಹಿಡಿದ್ರು? ಯಾವುದು? ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಚೀನಿಯರ ಮಹತ್ವಪೂರ್ಣ ಸಂಶೋಧನೆಗಳು ಅಂತ ನಾನು ಹೇಳಿದ್ದೀನಿ ನಿಮಗೆ. ಆ ಚೀನಿಯರ ಮಹತ್ವಪೂರ್ಣವಾದಂತಹ ಸಂಶೋಧನೆಗಳಲ್ಲಿ ಅವರು ಏನನ್ನು ಕಂಡುಹಿಡಿತಾರೆ? ದಿಕ್ಸೂಚಿ ಅಂತ ಹೇಳಿ ನಾವು ಕರೀತೀವಿ. ಈ ನಾವಿಕರ ದಿಕ್ಸೂಚಿಯನ್ನು ಯಾರು ಕಂಡುಹಿಡಿದ್ರು? ಚೀನಾ ದೇಶದವರು ಕಂಡುಹಿಡಿತಾರೆ. ಇಲ್ಲಿಂದಲೇ ಇವರು ದಿಕ್ಸೂಚಿಯನ್ನು ಪ್ರಪಂಚಕ್ಕೆ ಪರಿಚಯಿಸಿಕೊಟ್ಟಂತಹ ಒಂದು ದೇಶ ಅಂತ ಹೇಳಿ. ಹಾಗೆ ಆದ ನಂತರದಲ್ಲಿ 7ನೇ ಪ್ರಶ್ನೆ ಏನಿದೆ? ಮಧ್ಯಕಾಲೀನ ಕ್ರೈಸ್ತ ಧರ್ಮದ ದೈವಿಕ ಭಾಷೆ. ಮಧ್ಯಕಾಲೀನ ಕ್ರೈಸ್ತ ಧರ್ಮದ ದೈವಿಕ ಭಾಷೆ ಅಂತ ಇದೆ ಪ್ರಶ್ನೆ. ಹಾಗಾದ್ರೆ ಇಲ್ಲಿ ಭಾಷೆಗೆ ಸಂಬಂಧಪಟ್ಟ ನಾವು ನೋಡಿದ್ರೆ ಯಾವುದಿದೆ? ಒಂದೇ ಒಂದು ಭಾಷೆ ಕೇಳಿದ್ದಾರೆ. ಯಾವ ಭಾಷೆ? ಲ್ಯಾಟಿನ್ ಭಾಷೆ. ಹಾಗಾಗಿ ಅದಕ್ಕೆ ಉತ್ತರ ಏನು? ಈ ದೈವಿಕ ಭಾಷೆ ಅಂತ ತಕ್ಷಣನೇ ಯಾವ ಭಾಷೆ ಬರೀತೀರಾ? ಲ್ಯಾಟಿನ್ ಭಾಷೆ. ಹಾಗೆ ಆದ ನಂತರದಲ್ಲಿ 8ನೇದಿದೆ. 8ನೇದೇನಿದೆಪ್ಪ ಅಂದ್ರೆ ಪವರ್ ಹೌಸ್ ಆಫ್ ದಿ ನಾರ್ತ್. ಏನಿದೆ ಇಲ್ಲಿ? ಪವರ್ ಹೌಸ್ ಆಫ್ ದಿ ನಾರ್ತ್ ಅಂದ್ರೆ ಯಾವ ಎಂದು ಕರೆಯಲಾಗುತ್ತಿರುವ ನಗರ ಯಾವುದು? ಡರ್ಬಿ. ಯಾಕಂದ್ರೆ ಅಲ್ಲಿ ಕೈಗಾರಿಕಾ ಕ್ರಾಂತಿಯಿಂದಾಗಿ ಅನೇಕ ಬದಲಾವಣೆಗಳು ಆ ನಗರದಲ್ಲಿ ಕಾಣ್ತಾ ಹೋಗ್ತವೆ. ಆ ಕಾರಣದಿಂದಾಗಿ ಪವರ್ ಆಫ್ ಹೌಸ್ ಆಫ್ ದಿ ನಾರ್ತ್ ಅಂದ ತಕ್ಷಣ ನಾವು ಯಾವ ಉತ್ತರವನ್ನು ಬರೀಬೇಕಾಗುತ್ತೆ? ಡರ್ಬಿ. ಹಾಗೆ ಆದ ನಂತರದಲ್ಲಿ 9ನೇ ಪ್ರಶ್ನೆ ಬರುತ್ತೆ. 9ನೇ ಪ್ರಶ್ನೆಯಲ್ಲಿ ಬಹುಮುಖ್ಯವಾಗಿ ಯುದ್ಧ ಮತ್ತು ರಾಜನೀತಿ ತತ್ವಗಳನ್ನು ಅನುಸರಿಸಿದವರು ಅಂತ ಇದೆ. ಏನು? ಯುದ್ಧ ಮತ್ತು ರಾಜನೀತಿ, ಈ ಎರಡೂ ನೀತಿಗಳನ್ನು ಯಾರು ಅನುಸರಿಸುತ್ತಾರೆ? ಯಾರು? ಯಾವುದು? ಇಟಲಿಯ ಏಕೀಕರಣ ಆಗಬೇಕಾಗಿರುತ್ತೆ. ಆ ಇಟಲಿಯ ಏಕೀಕರಣ ಆಗಬೇಕು ಅನ್ನೋದಾದ್ರೆ ಒಂದು ಯುದ್ಧವನ್ನು ಮಾಡಬೇಕು, ಅದರ ಜೊತೆಗೆ ರಾಜಕೀಯ ನೀತಿಯನ್ನು ಕೂಡ ಅದನ್ನು ಅನುಸರಿಸಿಕೊಂಡು ಬರಬೇಕಾಗಿರುತ್ತೆ. ಹಾಗಾಗಿ ಕಪೂರ್ ಅವರು ಆ ಯುದ್ಧ ಮತ್ತು ರಾಜನೀತಿ ಅಂಶವನ್ನು ಅನುಸರಿಸ್ತಾ ಬರ್ತಾರೆ, ಏಕೀಕರಣ. ಇನ್ನ ಕೊನೆಯ ಪ್ರಶ್ನೆ ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಏನಿದೆಯಪ್ಪ ಅಂದ್ರೆ, ಬಾಂಡುಲ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು. ಅಲ್ಲಿ ನೋಡಿ ಉಳಿದಂಥದ್ದು ಈಗೆಲ್ಲ ಬರ್ತಿಲ್ಲ ಉತ್ತರನ ನೋಡಿ. ಒಂದು ಮೆಥಡ್ ಇದೆ, ಕೆಲವೊಂದ್ಸರಿ ಉತ್ತರ ಗೊತ್ತಾಗೋದು ನಮಗೆ. ಇಲ್ಲಿ ಏನು? ಡರ್ಬಿ ಬರ್ದಾಯ್ತು, ಏನೋ ಪವರ್ ಹೌಸ್ ಆಫ್ ದಿ ನಾರ್ತ್. ಇನ್ನ ಕೌಂಟಿ ಕಪೂರ್ ಅಂದ ತಕ್ಷಣ ಯುದ್ಧ ಮತ್ತು ರಾಜನೀತಿ ಅಂತ ನಾವು ಬರ್ದಿದ್ದೇವೆ. ಹಾಗಾಗಿ 2 ಉತ್ತರ. ಇನ್ನ ದಿಕ್ಸೂಚಿ ಅಂದ ತಕ್ಷಣ ಚೀನಾ ಅಂತ ಉತ್ತರ ಬರ್ದಿದ್ದೀವಿ. ಹಾಗೆ ದೈವಿಕ ಭಾಷೆ ಅಂದ ತಕ್ಷಣ ಲ್ಯಾಟಿನ್ ಅಂತ ಹೇಳಿ ಬರ್ದಿದ್ದೀವಿ. ಹಾಗಾದ್ರೆ 10ನೇ ಪ್ರಶ್ನೆ ನಗರಕ್ಕೆ ಸಂಬಂಧಪಟ್ಟಂತದ್ದು ಅಥವಾ ದೇಶಕ್ಕೆ ಸಂಬಂಧಪಟ್ಟಂತದ್ದು ಅಥವಾ ವ್ಯಕ್ತಿಗೆ ಸಂಬಂಧಪಟ್ಟ? ಏನೋ ವ್ಯಕ್ತಿಗೆ ಸಂಬಂಧಪಟ್ಟದ್ದು. ಅಲ್ಲಿ ಒಂದೇನಿದೆ? ಪ್ರದೇಶ ಇದೆ, ಹೌದಾ? ಒಂದು ಸ್ಥಳದ ಹೆಸರಿದೆ, ಮತ್ತೊಂದು ವ್ಯಕ್ತಿಯ ಹೆಸರಿದೆ. ಹಾಗಾಗಿ ಇಲ್ಲೇನು? ಬಾಂಡುಲ್ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದಂತವರು ಅಂದ ತಕ್ಷಣ ಅಹಮದ್ ಸುಲ್ತಾನ್.
ಸುಕಾರ್ನೋ ಅಂತ ಕರೀತೀವಿ. ಈ ಅಹಮದ್ ಸುಕಾರ್ನೋ ಎನ್ನುವಂತವರು ಏನ್ ಮಾಡ್ತಾರೆ, ಈ ಬಾಂಡೂರು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ್ರು ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಕೂಡ ನೀವು ಅಷ್ಟೇ ನೀಟಾಗಿ ಉತ್ತರವನ್ನು ಬರೆದಿದ್ದೇ ಆದರೆ ಎಷ್ಟು ಅಂಕಗಳು ಸಿಗ್ತವೆ? 5 ನೋಡಿ. ಸೆಕೆಂಡ್ ಮೇನಲ್ಲೂ ಕೂಡ ಏನಿದೆ, ಈಸಿ ಇದೆ, ಬಿಟ್ಟ ಸ್ಥಳವನ್ನು ಉತ್ತರ ಅಲ್ಲೇ ಇರುತ್ತೆ. ಅವನು ಆರಿಸಿ ಬರೆಯುವಂಥದ್ದು. ಆದರೆ ತಪ್ಪು ಬರೆಯಕ್ಕೆ ಹೋಗ್ಬಿಡಿ, ಕಾಟು ಚಿತ್ತು ಮಾಡಕ್ಕೆ ಹೋಗ್ಬಿಡಿ, ನೀಟಾಗಿ ಭಾಗ ಎ ಅನ್ನು ಮೊದಲು ಬರೆಯೋದು. ಇದಾದ ನಂತರದಲ್ಲಿ ಭಾಗ ಎ ನಲ್ಲಿ ಎಷ್ಟನೇ ಮೇನ್ ಕ್ವಶನ್ ಬರುತ್ತೆ? 3ನೇ ಮೇನ್ ಕ್ವಶನ್ ಪ್ರಾರಂಭ. ಹಾಗಾದ್ರೆ 3ನೇ ಮೇನ್ ಕ್ವಶನ್ ಏನ್ ಹೇಳುತ್ತೆ? ಅಲ್ಲಿ 3ನೇ ಮೇನ್ ಕ್ವಶನ್ ಅಲ್ಲಿ ಕ್ವಶನ್ ನಂಬರ್ ಇಲ್ಲಿ ಎಷ್ಟು? 10ಕ್ಕೆ ಅಂಕಿಯಾಗಿದೆ. ಹಾಗಾಗಿ ಇಲ್ಲಿ ಎಷ್ಟನೇ ಮೇನ್ ಕ್ವಶನ್ ಬರುತ್ತೆ? 11 ಅಂತ. ಮೂರನೇ ಮೇನ್ ಕ್ವಶನ್ ಅಲ್ಲಿ 11ನೇ ಪ್ರಶ್ನೆ ಸಂಖ್ಯೆ ಏನ್ ಹೇಳುತ್ತೆ? ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಏನಿದೆ? ನ್ಯಾಸ್ ದ ಫಾಲೋಯಿಂಗ್. ನೀವು ಸಣ್ಣ ಮಕ್ಕಳಿಂದ ಇನ್ನೊಂದು ಬರೀತಾ ಇದ್ದೀರಾ, ಹೌದಲ್ವಾ? ಕನ್ನಡ ಇಂಗ್ಲಿಷ್ ಅಲ್ಲಿ ಏನ್ ಮಾಡ್ತಾ ಇದ್ದೀರಾ? ನ್ಯಾಸ್ ದ ಫಾಲೋಯಿಂಗ್ ಮಾಡ್ತಾನೆ ಬಂದಿದ್ದೀರಾ. ಅದೇ ಒಂದು ಪ್ರಶ್ನೆಯನ್ನು ಮತ್ತು ಕೂಡ ಇಲ್ಲಿ ಇದು ಎಷ್ಟು ಕೇಳಿರ್ತಾರೆ? 11ನೇ ಪ್ರಶ್ನೆ 5 ಇರ್ತವೆ. ಇದು ಎಷ್ಟು ಅಂಕ? 1 ಅಂಕಕ್ಕೆ 5 ನೀವು ಸರಿಯಾಗಿ ಮ್ಯಾಚ್ ಮಾಡಿದ್ರೆ ಎಷ್ಟು ಅಂಕ ಸಿಗುತ್ತೆ? 5 ಅಂಕ ಸಿಗುತ್ತೆ. ಹಾಗಾದ್ರೆ ಏನು ಇಲ್ಲಿ 5 ಏನೇನು ಕೇಳಿದಾನಪ್ಪ ಅಂದ್ರೆ ಇಲ್ಲಿ ಮುಖ್ಯವಾಗಿ ಇವೆಲ್ಲ ಬರೆದಿರ್ತಾರೆ, ಎ ಮತ್ತು ಬಿ. ಇಲ್ಲಿ ಆ ತರ ಏನು ಕೇಳೋದು? ಎ ಮತ್ತು ಬಿ ಅಂತ ಕೇಳಿದ್ರೆ 2 ಕೇಳಿದ್ರು. ಅದರಲ್ಲಿ 11ನೇ ಕ್ವಶನ್ ನಮ್ಮಲ್ಲಿ ಮತ್ತೆ ಸಬ್ ಹೆಡಿಂಗ್ ಕೊಡ್ತಾ ಹೋಗ್ತಾನೆ. ಅಲ್ಲಿ ಕೆಲವೊಂದು ಹತ್ರ ಎ ಬಿ ಸಿ ಡಿ ಇ ಅಂತ ಕೇಳ್ಬೋದು, ಅಥವಾ ರೋಮನ್ ಅಂಕೆಯಲ್ಲಿ 1 2 ಹಿಂಗಾರ ಕೇಳ್ಬೋದು. ಅದು ಏನ್ ಕೇಳಿರ್ತಾನೆ ಅದನ್ನ ನೀಟಾಗಿ ಬರೀ ಎ ಅಂತ ಹೇಳಿ ನಾವು ಎ ಅಂದ ತಕ್ಷಣನೇ ಇಲ್ಲಿ ನೆಬೂಕಡ್ನೆಜರ್ ಅಂತ, ಬಿ ಜೆಫ್ರಿ ಚಾಸರ್ ಅಂತ ಇದೆ, ಸಿ ಮುಸೋಲಿನಿ ಅಂತ ಇದೆ, ಡಿ ಟ್ರೂಮನ್ ಅಂತ ಇದೆ, ಡಿ ರಾಜೀವ್ ಗಾಂಧಿ ಅಂತ ಏನೇನಿದೆ ಇಲ್ಲಿ ನೋಡಿ. ಎ ಮೊದಲೇನೋ ಏನಲ್ಲಿ ನೆಬೂಕಡ್ನೆಜರ್ ಅಂತ ಹೇಳಿ, ಬಿ ಜೆಫ್ರಿ ಚಾಸರ್ ಅಂತ ಎನ್ನುವಂತಹ ವ್ಯಕ್ತಿಯನ್ನು ಕೇಳಿದ್ದಾರೆ. ಮೂರನೇದು ಸಿ ಮುಸೋಲಿನಿ ಅಂತ ಕೇಳಿದ್ದಾರೆ, ಡಿ ಟ್ರೂಮನ್ ಅನ್ನೋದನ್ನು ಕೇಳಿದ್ದಾರೆ, ಡಿ ರಾಜೀವ್ ಗಾಂಧಿ. ಇವೆಲ್ಲರೂ ಕೂಡ ವ್ಯಕ್ತಿಗಳು, ಬೇರೆ ಏನೋ ಅಲ್ಲ, ಇವೆಲ್ಲ ಏನೋ ವ್ಯಕ್ತಿ. ಅವರು ಈ ಕಡೆ ಬಿ ಕಾಲಮ್ ಅಲ್ಲಿ ಏನ್ ಕೇಳಿದಾನಪ್ಪ ಅಂದ್ರೆ ಮೊದಲೇದು ಪ್ರೊಟೆಸ್ಟೆಂಟ್ ಚಳವಳಿಯ ನಾಯಕ ಅಂತ ಕೇಳಿದ್ರು, ಎರಡನೇದು ಭೂ ಸಂರಕ್ಷಣಾ ನಿಧಿ ಅಂತ ಹೇಳಿ, ಮೂರನೇ ತೂಗು ಉದ್ಯಾನವನ ಅಂತ ಹೇಳಿದ್ರು, 4 ಇಂಗ್ಲಿಷ್ ಸಾಹಿತ್ಯದ ಪಿತಾಮಹ, 5 ಅಮೆರಿಕದ ಅಧ್ಯಕ್ಷ, 6 ಅವಂತಿ ಅಂತ. ಇವುಗಳನ್ನು ನೀವೇನ್ ಮಾಡಬೇಕು? ಮ್ಯಾಚ್ ಮಾಡಬೇಕು. ಮ್ಯಾಚ್ ಮಾಡಿ ಸರಿಯಾಗಿ ಬರೆದ್ರೆ ಎಷ್ಟು ಅಂಕ ಸಿಗುತ್ತೆ? 5 ಅಂಕ ಸಿಗುತ್ತೆ. ಇಲ್ಲಿ ನೆಬೂಕಡ್ನೆಜರ್ ಗೊತ್ತಿದೆ, ಏನು ತೂಗುವ ಉದ್ಯಾನ. ಜೆಫ್ರಿ ಚಾಸರ್ ಅಂದ ತಕ್ಷಣನೇ ಇಂಗ್ಲಿಷ್ ಸಾಹಿತ್ಯದ ಪಿತಾಮಹ ಅಂತ ಕರೀತೀವಿ. ಮುಸೋಲಿನಿ ಅಂದ ತಕ್ಷಣನೇ ಅವಂತಿ ಅನ್ನುವಂತಹ ಕೃತಿಯನ್ನು ರಚನೆ ಮಾಡ್ತಾನೆ. ಹಾಗೆ ಟ್ರೂಮನ್ ಅಂದ್ರೆ ಅಮೆರಿಕದ ಅಧ್ಯಕ್ಷ, ರಾಜೀವ್ ಗಾಂಧಿ ಅಂದ್ರೆ ಭೂ ಸಂರಕ್ಷಣಾ ನಿಧಿ ಅಂತ ಹೇಳಿ ನಾವು ಕರಿತೀವಿ. ಇಷ್ಟನ್ನು ನೀವು ನೀಟಾಗಿ ಬರೆದ್ರೆ ಎಷ್ಟು ಅಂಕ ಸಿಗುತ್ತೆ? 5 ಅಂಕ ಸಿಗುತ್ತೆ. ಹಾಗೆ ಇದಾದ ನಂತರದಲ್ಲಿ ಮೇನ್ ಕ್ವಶನ್ ನಂಬರ್ 4 ಕೊನೆ ಭಾಗ ಏನ ಕೊನೆಯ ಏನು ಮೇನ್ ಕ್ವಶನ್. ಹಾಗಾದ್ರೆ ಕೊನೆಯ ಮೇನ್ ಕ್ವಶನ್ ನಂಬರ್ ಏನು ಹೇಳುತ್ತೆ? ಪ್ರತಿಯೊಂದಕ್ಕೂ ಇಲ್ಲಿ ನೋಡಿ, ಇಲ್ಲಿ ಕೂಡ ಎಷ್ಟು ಪ್ರಶ್ನೆಗಳಿರ್ತವೆ? 5 ಪ್ರಶ್ನೆಗಳಿರ್ತವೆ. ಎಷ್ಟು ಅಂಕಕ್ಕೆ? 1 ಅಂಕ. ಹಾಗಾಗಿ ಇದು ಕೂಡ ಎಷ್ಟು ಅಂಕದ ಪ್ರಶ್ನೆ? 5 ಅಂಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ವಿಭಾಗ. ಹಾಗಾದ್ರೆ ಇಲ್ಲಿ 4ನೇ ಮೇನ್ ಕ್ವಶನ್ ಏನಾಗುತ್ತೆ? ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 1 ಪದ ಅಥವಾ 1 ವಾಕ್ಯದಲ್ಲಿ ಉತ್ತರಿಸಿ. ಏನ್ ಹೇಳ್ತಾನೆ? ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 1 ಪದ ಅಥವಾ 1 ವಾಕ್ಯದಲ್ಲಿ ಉತ್ತರಿಸಿ ಅಂತ. ಹಾಗಾದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಾಗ ನೀವು ಸೆಂಟೆನ್ಸ್ ಮಾಡಿ ಬರೀಬೇಕಾಗುತ್ತೆ. ಇದ್ಯಾವುದೋ ಒಂದು ವ್ಯಾಖ್ಯೆ ಕೇಳ್ತಾರೆ, ವ್ಯಾಖ್ಯೆ ಕೇಳಿದ್ರೆ ನೀವು ಏನ್ ಮಾಡಬೇಕಾಗುತ್ತೆ? ಅದನ್ನು ಒಂದೇ ವರ್ಡ್ ಅಲ್ಲಿ ಬರೆಯಕ್ಕಾಗಲ್ಲ. ಕಾರ್ಲ್ ಮಾರ್ಕ್ಸ್ನ ಅರ್ಥ
ಆರ್ಥಿಕ ವ್ಯಾಖ್ಯೆಯನ್ನು ಬರೆಯಿರಿ ಅಂತ ತಕ್ಷಣ ಅಥವಾ ಕಾರ್ಲ್ ಮಾರ್ಕ್ಸ್ ನೀಡಿದಂತಹ ಇತಿಹಾಸದ ವ್ಯಾಖ್ಯೆ ಅಂತ ತಕ್ಷಣ ಒಂದು ನೋಡಿ ಬರೆಯಕಾಗುತ್ತಾ? ಆಗಲ್ಲ. ಅದನ್ನು ಸೆಂಟೆನ್ಸ್ ಮಾಡಿ ಬರೀಬೇಕಾಗುತ್ತೆ, ವಾಕ್ಯದ ರೂಪದಲ್ಲಿ ಬರೀಬೇಕಾಗುತ್ತೆ. ಹಾಗಾಗಿ ಅಂದ್ರೆ ಒಂದು ಅಥವಾ ಒಂದು ವಾಕ್ಯದಲ್ಲಿ ಅಂದ್ರೆ ಒಂದು ಸೆಂಟೆನ್ಸ್ ಮಾಡಿ ಬರೀರಿ ಅಂತ ಹೇಳ್ತಾರೆ. ಅದರಲ್ಲಿ ನೋಡಿ 12 ಎಲ್ಎನ್ಎಸ್ ಎನ್ನುವ ಪದದ ಅರ್ಥ ಏನು ಅಂತ ಹೇಳ್ತಾರೆ. ಕೇಳಿದ ಏನಂತ ಕೇಳಿದಾನೆ? ಎಲ್ಎನ್ಎಸ್ ಎನ್ನುವ ಪದದ ಅರ್ಥ. ಎಲ್ಎನ್ಎಸ್ ಅಂದ್ರೆ ಏನು? ಗ್ರೀಕ್ ಅಂತ ಹೇಳಿ ಅರ್ಥ. ಏನಂತ ಅರ್ಥ ಕೊಡುತ್ತೆ? ಗ್ರೀಕ್. ಇಲ್ಲಿ ನೋಡಿ ಒಂದೇ ವರ್ಡ್ ಏನಂತ ಬರೀ ಗ್ರೀಕ್ ಅಂತ ಬರೆದ್ಬಿಟ್ರೆ ಅದು ಉತ್ತರ. ನೆಕ್ಸ್ಟ್ ಪ್ರಶ್ನೆ ಇದೆ, ಬೋಸ್ಟನ್ ಕಗ್ಗೊಲೆ ನಡೆದ ವರ್ಷ ಯಾವುದು? ನೋಡಿ ಇಲ್ಲ ವರ್ಷ ಏನಿಲ್ಲ, ಪ್ರೈಸ್ ನಡೆದಂತ ವರ್ಷ ತಕ್ಷಣನೇ 1773ರಲ್ಲಿ ಏನ್ ನಡೆಯುತ್ತೆ? ಅಮೆರಿಕ ಸ್ವತಂತ್ರ ಸಂಗ್ರಾಮದಲ್ಲಿ ಬೋಸ್ಟನ್ ಕಗ್ಗೊಲೆ ನಡೆದುಕೊಂಡು, ಹಾಗಾಗಿ ನಾವು ಬೋಸ್ಟನ್ ಕಗ್ಗೊಲೆ ಅಂತ ಕರೆಯಬಹುದು. ನೆಕ್ಸ್ಟ್ ಇಲ್ಲಿ ನೋಡಿ NEP ಅಂತ ವಿಸ್ತರಿಸಿ. ಏನು NEP? ನೋಡಿ ಎನ್ ಅಂದ್ರೆ ನ್ಯೂ ಎಕನಾಮಿಕ್ ಪಾಲಿಸಿ, ಏನೇನು ಹೊಸ ಆರ್ಥಿಕ ನೀತಿ ಅಂತ ಹೇಳ್ತಾರೆ. ಇಲ್ಲಿ ರಷ್ಯಾದಲ್ಲಿ ಲೆನಿನ್ ಅವರ ನಾಯಕತ್ವದಲ್ಲಿ ಜಾರಿಗೆ ಬರುತ್ತೆ NEP, ನ್ಯೂ ಎಕಾನಮಿ ಪಾಲಿಸಿ ಅಂತ ಹೇಳ್ತಾರೆ. ನೋಡಿ ಒಂದು ವರ್ಡ್ ಬರೆಯಕಾಗುತ್ತಾ? ಹಾಗಾಗಿ ಈ ತರ ಪ್ರಶ್ನೆಗಳು ಇರ್ತವೆ. ಹಾಗಾಗಿ ಇದಾದ ನಂತರದಲ್ಲಿ ಕಾರ್ಬನರಿ ಎಂದರೇನು? ಏನು ಕಾರ್ಬನರಿ ಅಂದ್ರೆ? ಇದು ಇಟಲಿ ಏಕೀಕರಣದಲ್ಲಿ ಬರುವಂತಹ ಒಂದು ಗುಪ್ತ ಸಂಘ. ಕಾರ್ಬನರಿ ಅಂದ್ರೆ ಕಲ್ಲಿದ್ದಲನ್ನು ಸುಡುವವರ ಸಂಘ ಅಥವಾ ಸಂಘಟನೆಯನ್ನು ನಾವೇನಂತ ಕರಿತೀವಿ? ಕಾರ್ಬನರಿ ಅಂತ ಹೇಳಿ ನಾವು ಕರಿತೀವಿ. ಗೊತ್ತಾಯ್ತಲ್ವಾ? ಕಾರ್ಬನರಿ ಅಂದ್ರೆ ಕಲ್ಲಿದ್ದಲನ್ನು ಸುಡುವಂತವರ ಒಂದು ಗುಂಪು ಅಥವಾ ಸಂಘ, ಅಂದ್ರೆ ಸಂಘಟನೆಯನ್ನೇ ನಾವು ಸಂಘ ಅಂತ ಹೇಳಿ ಕರಿತೀವಿ. ಅದನ್ನೇ ಕಾರ್ಬನರಿ ಅಂತ ಹೆಸರಿಂದ ಕರೀತಾರೆ. ಕೊನೆಗೆ ಯು ಅಂಡ್ ದಿ ಆಟಮ್ ಬಾಂಬ್ ಪ್ರಬಂಧವನ್ನು ರಚಿಸಿದವರು ಯಾರು? ಇಲ್ಲಿ ಜಾರ್ಜ್ ಆರ್ವೆಲ್ ಎನ್ನುವಂತ ಪತ್ರಕರ್ತ ಬರ್ತಾರೆ. ಇದು ಶೀತಲ ಸಮರ ಅಂತ ಹೇಳಿ ಕರೀತಾರೆ. ಅಂದ್ರೆ ಅಮೆರಿಕ ಮತ್ತು ರಷ್ಯಾದ ನಡುವೆ ಶೀತಲ ಸಮರ ಪ್ರಾರಂಭವಾದಂತಹ ಸಂದರ್ಭದಲ್ಲಿ ಅವರು ಈ ಪ್ರಸಿದ್ಧವಾದಂತಹ ಕೃತಿಯನ್ನು ರಚನೆ ಮಾಡ್ಕೊಂಡು ಬರ್ತಾರೆ. ಹಾಗಾಗಿ ಇದು ಒಂದು ಪ್ರಮುಖವಾದಂತಹ ಕೃತಿ ರಚನೆ ಆಗುತ್ತೆ ಅಂತ ಹೇಳುತ್ತೆ. ಇಷ್ಟಿಗೆ 16 ಪ್ರಶ್ನೆಗಳಿಗೆ 4 ಮೇನ್ ಕ್ವಶನ್ಗಳು ಮುಕ್ತಾಯವಾಗುತ್ತೆ. ಭಾಗ ಎ ಕೂಡ ಏನಾಗುತ್ತೆ? ಆ ಪ್ರಶ್ನೆಗಳೊಂದಿಗೆ ಮುಕ್ತಾಯಗೊಳ್ಳುತ್ತೆ. ಹಾಗಾದ್ರೆ ಇಲ್ಲಿ ಎಷ್ಟು ಅಂಕಕ್ಕೆ ಪ್ರಶ್ನೆಗಳು ಬಂದಿದೆ ನಿಮಗೆ? ಎಷ್ಟು? 20, 5, 5, 10, 15, 20. ಹೌದಲ್ವಾ? ಏನು ಆಯ್ಕೆ ಮಾಡಬೇಡಿ 5 ಅಂಕಕ್ಕೆ. ಹಾಗೆ ಇದರ ಜೊತೆಯಲ್ಲಿ ಬಿಟ್ಟಸಲಾದ 30 5 ಇರುತ್ತೆ, ಅದು ಸೇರಿದ್ರೆ 10 ಆಗುತ್ತೆ. ನಂತರದಲ್ಲಿ ಹೊಂದಿಸಿ ಬರೆಯಿರಿ 5 ಇರುತ್ತೆ, 15 ಆಗುತ್ತೆ. ನಂತರದಲ್ಲಿ ಏನಿದೆ? 1 ಅಂಕದ ಪ್ರಶ್ನೆಗಳು ಬರ್ತವೆ, ಅಲ್ಲಿ ಕೂಡ ಏನಿದೆ? 5 ಅಂಕ ಸಿಗುತ್ತೆ. ಹಾಗಾಗಿ ಇಲ್ಲಿ ಎಷ್ಟು ಅಂಕಕ್ಕಾಯ್ತು? 20 ಅಂಕಕ್ಕೆ ನಿಮಗೆ ಎಷ್ಟು ಮಾರ್ಕ್ಸಿನ ಪ್ರಶ್ನೆಗಳಿರ್ತವೆ? 1 ಅಂಕದ ಪ್ರಶ್ನೆಗಳು. ಇದಾದ ತರುವಾಯದಲ್ಲಿ ನಿಮಗೆ ಭಾಗ ಬಿ ಪ್ರಾರಂಭ. ಹಾಗಾದ್ರೆ ಭಾಗ ಬಿ ಪ್ರಾರಂಭ ಆಗುತ್ತೆ ಅನ್ನೋದಾದ್ರೆ ಈ ಭಾಗ ಬಿ ಇಲ್ಲಿ ಮುಖ್ಯವಾಗಿ 5ನೇ ಮೇನ್ ಕ್ವೆಶ್ಚನ್ ಇಂದ ಪ್ರಾರಂಭ ಆಗುತ್ತೆ. ಹಾಗಾದ್ರೆ ಭಾಗ ಬಿ ಅಲ್ಲಿ 5ನೇ ಮೇನ್ ಕ್ವೆಶ್ಚನ್ ಏನು ಹೇಳುತ್ತೆ? ಈ ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. ಏನಿದೆ ಇಲ್ಲಿ ನೋಡಿ, ಚಾಯ್ಸ್ ಇದೆ. ಹಾಗಾದ್ರೆ ಈ ಪ್ರಶ್ನೆ ಸಂಖ್ಯೆ 5ನೇ ಮೇನ್ ಕ್ವೆಶ್ಚನ್ ಅಲ್ಲಿ ಎಷ್ಟಿಂದ ಪ್ರಾರಂಭ ಆಗುತ್ತೆ? 17ರ ಕ್ರಮ ಸಂಖ್ಯೆಯಿಂದ ಪ್ರಾರಂಭವಾಗಿ ಎಷ್ಟಕ್ಕೆ ನಿಲ್ಲುತ್ತೆ? 29. ಅಭ್ಯಾಸದಿಂದ 17ನೇ ಸೀರಿಯಲ್ ನಂಬರ್ ಇಂದ ಪ್ರಾರಂಭ ಆಗುತ್ತೆ. ಪ್ರಶ್ನೆ ಸಂಖ್ಯೆ ಎಷ್ಟು ಕೊನೆ ಆಗುತ್ತೆ? 29 ಕೊನೆ. ಹಾಗಾದ್ರೆ ಎಷ್ಟು ಪ್ರಶ್ನೆಗಳು ಕೇಳಿದ್ದಾರೆ ಇಲ್ಲಿ? ಎಷ್ಟು ಪ್ರಶ್ನೆಗಳಿದಾವೆ? ಒಟ್ಟು 13 ಇಂಟು 2 ಅಂದ್ರೆ ಎಷ್ಟು? ಎಷ್ಟು? 26 ಪ್ರಶ್ನೆಗಳಿದಾವೆ. ಅದಕ್ಕೆ ನೀವು ಎಷ್ಟು ಪ್ರಶ್ನೆಗಳು
ಬರೀಬೇಕು? 8 ಪ್ರಶ್ನೆಗಳಿಗೆ ಬರೀಬೇಕು 8 ಹಾಗಾದ್ರೆ ಎಷ್ಟು ಅಂಕ ಅದು? ಎಷ್ಟು ಅಂಕ ಜಾಸ್ತಿ ಇದಾವೆ? ಎಷ್ಟು ಅಂಕ ಜಾಸ್ತಿ ಆಯ್ತು ಇಲ್ಲಿ? 10 ಅಂಕದ ಪ್ರಶ್ನೆಗಳು ನಿಮಗೆ ಜಾಸ್ತಿ ಬರುತ್ತೆ. ನಿಮಗೆ ಯಾವ್ದು ಈಸಿ ಅನ್ಸುತ್ತೋ, ನಿಮಗೆ ಯಾವ ಉತ್ತರ ಗೊತ್ತಿರುತ್ತೋ ಆ ಪ್ರಶ್ನೆ ಸಂಖ್ಯೆಯನ್ನು ಇಲ್ಲಿ ಹಾಕಿ. ಎಷ್ಟು 17 ಗೊತ್ತಿದ್ರೆ ಅದು ಉತ್ತರ ಬರೀರಿ. ನೆಕ್ಸ್ಟ್ 21 ಗೊತ್ತಿದ್ರೆ ಅದು 21 ಆಗಿ ಅದು ಉತ್ತರ. ಇಲ್ಲಿ ಯಾವುದು ಸಮಸ್ಯೆ ಇಲ್ಲ. ಇಲ್ಲಿ ನೋಡಿ 2 ಅಂಕದ ಪ್ರಶ್ನೆಗಳು ಅಂದ ತಕ್ಷಣನೇ ಹೆಂಗರ ಕೇಳಬಹುದು ಪ್ರಶ್ನೆ. ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ. ನದಿ 17 ನದಿ ಕಣಿವೆಗಳನ್ನು ನಾಗರಿಕತೆಗಳ ತೊಟ್ಟಿಲು ಎಂದು ಏಕೆ ಕರೆಯಲಾಗಿದೆ? ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯಕವಾದಂತಹ ಅಂಶಗಳು ಗೊತ್ತಿದೆಯಾ? ಪಠದ ಹೆಸರು ನಿಮ್ಮನ್ನೇ ಕೇಳ್ತಾರೆ. ಪ್ರಾಚೀನ ನಾಗರಿಕತೆಗಳು ನಾವು ಅಧ್ಯಯನ ಮಾಡೋದಕ್ಕೆ ಪೂರ್ವದಲ್ಲಿ ಪೀಠಿಕೆ ಎನ್ನುವಂತಹ ವಿಷಯವನ್ನು ಅಧ್ಯಯನ ಮಾಡಿದ್ವಿ. ಅದರಲ್ಲಿ ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯಕವಾದ ಅಂಶಗಳು ಎನ್ನುವಂತಹ ಕಾನ್ಸೆಪ್ಟ್ ಇದೆ. ಇಲ್ಲೇನಿದೆ? ನದಿ ಕಣಿವೆಗಳನ್ನು ನಾಗರಿಕತೆಗಳ ತೊಟ್ಟಿಲು ಎಂದು ಏಕೆ ಕರೆಯಲಾಗಿದೆ? ನೋಡಿ, ನಾನು ಸಿಂಪಲ್ ಆಗಿ ಹೇಳೋದಾದ್ರೆ, ಮಾನವನ ಮೂಲಭೂತ ಅಗತ್ಯತೆಗಳನ್ನು ಆ ನದಿ ಬಯಲುಗಳು ಪೂರೈಕೆ ಮಾಡಿಕೊಂಡು ಬಂದು ಏನೇನು ಅವನಿಗೆ ಬೇಕಾದಂತಹ ಮೂಲಭೂತ ಅಗತ್ಯತೆಗಳು ಏನೇನಿದ್ವು? ಗೃಹ ಬಳಕೆಗೆ ನೀರು, ಕೃಷಿಗೆ ನೀರು ಬೇಕು, ತನ್ನ ಜಾನುವಾರುಗಳಿಗೆ ನೀರು, ಹೌದಲ್ವಾ? ಇದನ್ನು ಬಳಸ್ಕೊಂಡಾಗ ಅವನು ಏನ್ ಮಾಡ್ತಾನೆ? ಬೆಳೆಗಳನ್ನು ಬೆಳೆಯಲು ಪ್ರಾರಂಭಿಸಿಕೊಂಡು ಬರ್ತಾನೆ. ತನ್ನ ಜಾನುವಾರುಗಳಿಗೆ ಕೃಷಿ ಏನೋ ಮೇವನ್ನು ಒದಗಿಸ್ತಾನೆ. ಹಾಗೆ ಅದರ ಜೊತೆಗೆ ಏನ್ ಮಾಡ್ತಾನೆ ನೋಡಿ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚಾರ ಮಾಡಲು ಆ ನದಿ ಮುಖಜ ಭೂಮಿ ಅನುಕೂಲಕರವಾಗಿತ್ತು. ಹಾಗೆ ಸುತ್ತಲೂ ಗುಡ್ಡಗಳು ಆವರಿಸಿ ಗುಡ್ಡಗಳಿಂದ ಸುತ್ತುವರೆದಿದ್ದರಿಂದ ಅವನಿಗೆ ರಕ್ಷಣೆಯೂ ಕೂಡ ಅಲ್ಲಿ ಲಭ್ಯವಾಗುತ್ತೆ. ಹಾಗೆ ವಾತಾವರಣ ಬೆಚ್ಚನೆಯ ಹವಾಗುಣವನ್ನು ಅದು ಹೊಂದಿತ್ತು ಅಂತ ಹೇಳ್ತಾರೆ. ಇಂತಹ ಅಂಶಗಳೆಲ್ಲವೂ ಕೂಡ ಏನಾಗುತ್ತೆ? ನಾಗರಿಕತೆಯ ಬೆಳವಣಿಗೆಗೆ ಕಾರಣವಾಗಿ ನದಿ ಬಯಲುಗಳು ನಾಗರಿಕತೆಗಳ ತೊಟ್ಟಿಲು. ಇದರಲ್ಲಿ ಯಾವುದಾದ್ರೂ 2 ಅಂಶ ಬರೀಬೇಕಾಗುತ್ತೆ. ಏನ್ ಬರೀಬೇಕು? ಅಲ್ಲಿ ಬೆಚ್ಚನೆಯ ಹವಾಗುಣ, ನೀರನ್ನು ಕೃಷಿ ಜಾನುವಾರುಗಳಿಗೆ ಮನೆ ಬಳಕೆಗೆ ಬಳಸ್ತಾರೆ. ಈ 2 ಅಂಶಗಳನ್ನು ನೀವು ಬರೆದ್ರೆ ಅಲ್ಲಿ 2 ಅಂಕ ಸಿಗುತ್ತೆ. ಹಾಗೆ ನೋಡಿ, ಅನೇಕ ಪ್ರಶ್ನೆಗಳು ಬರ್ತವೆ. 29 ತನಕ ಇದಾವೆ. ಆ 29 ಪ್ರಶ್ನೆಗಳು ಹೇಗಾದ್ರೂ ಕೇಳ್ತೀವಿ. ಆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವಂತರು ಯಾವ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾ ಹೋಗಬಹುದಾಗಿದೆ. ಹಾಗಾಗಿ ಸ್ವಲ್ಪ ಗಮನವಿಟ್ಟು 2 ಅಂಕದ ಪ್ರಶ್ನೆಗಳಿಗೂ ಕೂಡ ನೀವು ಏನ್ ಮಾಡ್ಬೇಕಾಗುತ್ತೆ? ಗಮನವನ್ನು ನೀಡಬೇಕಾಗುತ್ತೆ. 8 ಎಷ್ಟು? 16 ಅಂಕ. ಅದಾದ ನಂತರದಲ್ಲಿ ಭಾಗ ಸಿ ಬರುತ್ತೆ. ಭಾಗ ಸಿ ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಅಲ್ಲಿ ಏನಿದೆ